ಎಲ್ಲೇ ಇದ್ದರೂ ಅವರು ಯೆರೂಸಲೇಮ್ಗೆ ಬರಬೇಕು. ರೈಟ್? ಯಾಕೆ ಯೆರೂಸಲೇಮ್ಗೆ ಬರಬೇಕು ಅಂತ ಹೇಳಿದ್ರೆ, ಯೆರೂಸಲೇಮಲ್ಲಿ ಏನಿದೆ? ದೇವರ ಆಲಯ ಇದೆ. ರೈಟ್? ಹಳೆ ಉಡன்பಡಿಕೆಯ ಪ್ರಕಾರ ದೇವರ ಆಲಯದಲ್ಲೇ ಏನು ಮಾಡಬೇಕಂತ ಹೇಳಿದ್ರೆ ಪ್ರಾರ್ಥನೆ ಮಾಡೋದು, ಬಲಿ ಸಲ್ಲಿಸೋದು ಎಲ್ಲ. ನೀವು ಹಳೆ ಉಡன்பಡಿಕೆ ಪುಸ್ತಕದಲ್ಲಿ ಹೋದು ನೋಡಿದ್ರೆ ಎಲ್ಲೂ ಸಹ ಏನಿಲ್ಲ ಅಂತ ಹೇಳಿದ್ರೆ ಪ್ರಾರ್ಥನಾ ಮಂದಿರ ಎಂಬುದು ಎಲ್ಲೂ ಸಹ ಇಲ್ಲ. ನೋ ಪ್ರೇಯರ್ ಹೌಸ್. ರೈಟ್? ಪ್ರಾರ್ಥನಾ ಮಂದಿರಗಳು ಎಲ್ಲೂ ಇಲ್ಲ. ಪ್ರಾರ್ಥನಾ ಮಂದಿರ ಎಲ್ಲ ಎಲ್ಲಿ ಪ್ರಾರಂಭವಾಯಿತು ಅಂತ ನೋಡುವಾಗ, ಅವುಗಳು ಪ್ರಾರಂಭವಾದಂಥ ದಿನ ನಾವು ಲೆಕ್ಕ ಮಾಡೋದಕ್ಕೆ ನೋಡುವಾಗ ನಮಗೆ ಎಲ್ಲಿ ಗೊತ್ತಾಗ್ತದೆ, ಹೊಸ ಒಡன்பಡಿಕೆಯಲ್ಲಿ ಗೊತ್ತಾಗ್ತದೆ ಪ್ರಾರ್ಥನಾ ಮಂದಿರಗಳು ಅಂತ ಇದು ಇತ್ತು ಅಂತ ಹೇಳಿ. ಸೊ ಎಲ್ಲಪ್ಪ ಹೆಂಗಪ್ಪ ಇದು ಪ್ರಾರಂಭವಾಯಿತು ಅಂತ ನೋಡಿದ್ರೆ, ಬಾಬಿಲೋನ್ ದೇಶದಲ್ಲಿ ಇವರು ಸೆರೆ ಒಯ್ಯಲ್ಪಟ್ಟಂಥ ಕಾಲದಲ್ಲಿ ಪ್ರಾರಂಭಿಸಿದಂಥ ಸಂಗತಿಗಳು. ಮುಂದಕ್ಕೆ 400 ವರ್ಷ ಕಾಲ ಆ ಒಂದು ನಿಶಬ್ದ ಕಾಲ ಅಂತ ಕರಿತೀವಲ್ಲ ಬೈಬಲಲ್ಲಿ, ಆ ನಿಶಬ್ದ ಕಾಲದಲ್ಲಿ ಸೈಲೆಂಟ್ ಪೀರಿಯಡ್ ಅಂತ ಹೇಳ್ತೀವಿ, ಅಥವಾ ಡಾರ್ಕ್ ಏಜಸ್ ಅಂತ ಹೇಳ್ತೀವಿ, ಕತ್ತಲೆಯ ಕಾಲ ಅಂತ ಹೇಳ್ತೀವಿ. ಇದು ಸತ್ಯವೇದದ 2ನೆಯ ಸೈಲೆಂಟ್ ಪೀರಿಯಡ್. ಎಷ್ಟನೇ ಸೈಲೆಂಟ್ ಪೀರಿಯಡ್ ಇದು? ಎರಡನೆಯ ಸೈಲೆಂಟ್ ಪೀರಿಯಡ್. ರೈಟ್? ಇದೇ ಥರ 400 ವರ್ಷ ಕಾಲ ಒಂದು ಸೈಲೆಂಟ್ ಪೀರಿಯಡ್ ಸತ್ಯವೇದದಲ್ಲಿದೆ. ಅದು ಯಾವಾಗ ಅಂತ ಹೇಳಿದ್ರೆ ಆದಿಕಾಂಡ ಪುಸ್ತಕದ ನಂತರ ಬರುವಂಥ ಸಂಗತಿ. ಆದಿಕಾಂಡ ಪುಸ್ತಕದ ಮುಕ್ತಾಯದಲ್ಲಿ ನೋಡುವಾಗ ಯಾಕೋಬನು ತನ್ನ ಮಕ್ಕಳನ್ನು ಕರೆದುಕೊಂಡು 70 ಮಂದಿಯನ್ನು ಕರ್ಕೊಂಡೋಗಿ ಐಗುಪ್ತ ದೇಶದಲ್ಲಿ ವಾಸ ಮಾಡೋದಕ್ಕೆ ಶುರು ಮಾಡ್ತಾರೆ ಅಲ್ವಾ. ಅನಂತರವಾಗಿ ಯಾಕೋಬನು ತೀರು ಹೋಗ್ತಾನೆ, ಅವರ ಯೋಸೇಫನು ತೀರು ಹೋಗ್ತಾನೆ. ಅನಂತರ ಇಸ್ರಾಯೇಲರ ಜನರ ಜೀವನದಲ್ಲಿ ಏನೆಲ್ಲ ನಡೀತು, ಏನೆಲ್ಲ ಪರಿಣಾಮಗಳಾಯಿತು, ಯಾಕೆ ಅವರು ಗುಲಾಮರಾದರು, ಯಾವುದು ನಮಗೆ ಗೊತ್ತಿಲ್ಲ. ರೈಟ್? ಆದಿಕಾಂಡ ಪುಸ್ತಕ ಮುಗಿಯುವಾಗ ಅವ್ರು ಏನಾಗಿದ್ದಾರೆ ಅಂದರೆ ಗುಲಾಮರಲ್ಲ. ಅಲ್ಲಿ ಒಂದು ಯೋಸೇಫನು ಒಳ್ಳೆಯ ಒಂದು ಸ್ಥಾನಮಾನದಲ್ಲಿದ್ದಾನೆ. ಅನಂತರವಾಗಿ ನಾವು ನೋಡ್ತಾ ಇದ್ದೀವಿ, ಅವನಿಗೆ ಮಿನಿಸ್ಟರ್, ಅರಸನಿಗೆ ನಂತರ ಒಂದು ಪೋಸ್ಟಿಂಗು. ಮತ್ತು ಇವರಿಗೆ ಕೊಟ್ಟಂಥ ಸ್ಥಳ ಬಹಳ ಒಂದು ಉತ್ತಮವಾದ ಹಸಿರು ತುಂಬಿರುವಂಥ ಒಂದು ಸ್ಥಳ. ಇವರು ಏನು ಹೇಳೋದು, ಕುರಿ ಮೇಯಿಸೋದಕ್ಕೆ ಬೇಕಾಗಿರುವಂಥ ಹೆಚ್ಚಿನ ಹುಲ್ಲು ಸಿಗುವಂಥ ಒಂದು ಗೋಷನ್ ಎಂಬ ಒಂದು ಸ್ಥಳವು ಇವ್ರಿಗೇನಾಗಿದೆ, ಕೊಡಲ್ಪಟ್ಟಿದೆ. ರೈಟ್? ವೆರಿ ಬ್ಲೆಸ್ಸಡ್ ಪ್ಲೇಸ್. ಅಂಥ ಒಂದು ಸನ್ನಿವೇಶದಲ್ಲಿ ಆದಿಕಾಂಡ ಪುಸ್ತಕ ಮುಗೀತದೆ. ವಿಮೋಚನ ಕಂಡ ಪುಸ್ತಕಕ್ಕೆ ಬರುವಷ್ಟರಲ್ಲಿ, ವಿಮೋಚನ ಕಂಡ ಪುಸ್ತಕದಲ್ಲಿ ನೋಡುವಾಗ ಒಬ್ಬ ಫಾರೋ ಬಂದಿದ್ದಾನೆ, ಅವನು ಭಯಂಕರವಾದವನಾಗಿದ್ದಾನೆ, ಇಸ್ರಾಯೇಲ್ನೆಲ್ಲರನ್ನು ಏನು ಮಾಡಬೇಕು, ಕೊಲ್ಲಬೇಕಂತ ಬಯಸ್ತಾನೆ, ಅವರಿಗೆ ಕಠಿಣವಾದ ಕೆಲಸಗಳನ್ನು ಕೊಡಬೇಕಂತ ಬಯಸ್ತಾನೆ. ಆ ಮಕ್ಕಳೆಲ್ಲ ಹುಟ್ಟುವಂಥ ಮಕ್ಕಳನ್ನು ಕೊಲ್ಲೋದಕ್ಕೆ ಹೇಳ್ತಾನೆ, ಮಕ್ಕಳನ್ನು ತೆಗೆದುಕೊಂಡು ಹೋಗಿ ನೈಲ್ ನದಿಗೆ ಹಾಕಿ ಅವ್ರನ್ನ ಕೊಲ್ರಿ ಅಂತ ಹೇಳ್ತಾನೆ. ಎಲ್ಲ ಪೂರ್ಣವಾಗಿ ಒಂದು ದೊಡ್ಡ ಪರಿಣಾಮ ಆಗಿರ್ತದೆ. ಸೊ ಅದು ಈ ಆದಿಕಾಂಡ ಪುಸ್ತಕಕ್ಕೂ ವಿಮೋಚನ ಕಂಡ ಪುಸ್ತಕದಲ್ಲಿ 400 ವರ್ಷ ಕಾಲ ಒಂದು ದೊಡ್ಡ ಬಿಡುವು ಇರ್ತದೆ. ದಟ್ ಈಸ್ ದ ಫಸ್ಟ್ ಸೈಲೆಂಟ್ ಪೀರಿಯಡ್. ಓಕೆ? ಸತ್ಯವೇದದ ಮೊದಲನೇ ನಿಶಬ್ದ ಕಾಲ ಅಂತ ಹೇಳ್ಬೋದು. ಅನಂತರವಾಗಿ ನಿಶಬ್ದ ಕಾಲ ಏನಂತ ಹೇಳಿದ್ರೆ ಹಳೆ ಉಡன்பಡಿಕೆ ನಂತರ ಹೊಸ ಉಡன்பಡಿಕೆ, ಇದರ ಮಧ್ಯದಲ್ಲಿ ಬರುವಂಥ 400 ವರ್ಷ ಕಾಲ. ಈ 400 ವರ್ಷ ಕಾಲದಲ್ಲೇ ಏನೆಲ್ಲ ಪ್ರಾರಂಭವಾಯ್ತಂದರೆ ಪ್ರಾರ್ಥನಾ ಮಂದಿರಗಳೆಲ್ಲ ಪ್ರಾರಂಭವಾಯಿತು. ಹೊಸ ಉಡன்பಡಿಕೆ ಪುಸ್ತಕದಲ್ಲಿ ನಾವು ಏನು ನೋಡ್ತೀವಿ, ಪ್ರಾರ್ಥನಾ ಮಂದಿರಗಳು. ಯೇಸು ಸ್ವಾಮಿ ಎಲ್ಲಿಗೆ ಹೋದ್ರು ಅಂದರೆ ಪ್ರಾರ್ಥನಾ ಮಂದಿರಕ್ಕೆ ಹೋಗ್ತಾರೆ. ಪೌಲನ್ ಎಲ್ಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ ಪ್ರಾರ್ಥನಾ ಮಂದಿರ, ಜಬ ಆಲಯಗಳು, ತಮಿಳಿல் சொல்லணும்னா ಜಬ ಆಲಯಗಳು. ರೈಟ್? சபா மந்திர அது வேறு, அது ஒன்று. ரைட்? அது சினகாக் அப்படின்றது. ரைட்? செனட்ரியன் இது ಸಿನಗಾಗ್. ಓಕೆ? ಪ್ರಾರ್ಥನಾ ಮಂದಿರ, ಸಿನಗಾಗ್ ಒಂದು ಪ್ರಾರ್ಥನಾ ಮಂದಿರ. ಸಭಾ ಮಂದಿರ ಅಂತ ಹೇಳಿದ್ರೆ ಹಿರಿಯ ಸಭೆ ಕೂಡುವಿಕೆ. ರೈಟ್? ಸೊ ಸೆನೆಡ್ರಿನ್. இந்த மாதிரி ಹಲವಾರು ವಿಷಯಗಳೆಲ್ಲ ಈ 400 ವರ್ಷ ಒಂದು ಇತಿಹಾಸದಲ್ಲಿ ನಡೆದಂಥ ಘಟನೆಗಳು. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಸೊ ಈ ಓಲ್ಡ್ ಟೆಸ್ಟ್ಮೆಂಟ್ ಟೈಮಲ್ಲಿ ಯಹೂದ್ಯರು ಎಲ್ಲೇ ಇದ್ದರೂ ಸಹ 3 ಬಾರಿ ಅವರು ಎಲ್ಲಿಗೆ ಬರಬೇಕಂತ ಹೇಳಿದ್ರೆ ಗಂಡಂದಿರು. ರೈಟ್? ಯಾರು? ಪುರುಷರು. ರೈಟ್? ಪುರುಷರು ಮುಖ್ಯವಾಗಿ 3 ಬಾರಿ ದೇವರ ಸಾನ್ನಿಧಾನಕ್ಕೆ ಬಂದು ಬರಬೇಕು. ರೈಟ್? ಯಾವಾಗ ಬರ್ತಾರೆ ಅಂತ ಹೇಳಿದ್ರೆ, ಈ ಒಂದು ಪಾಸ್ ಓವರ್ ಫೆಸ್ಟಿವಲ್. ರೈಟ್? ಪಾಸ್ ಓವರ್ ಫೆಸ್ಟಿವಲ್ ಅಂತ ಹೇಳುವಾಗ ಏನು, ಪಸ್ಕಾ ಹಬ್ಬ. ರೈಟ್? ಪಸ್ಕಾ ಹಬ್ಬಕ್ಕೆ ಬರಬೇಕು. ಅದ ನಂತರವಾಗಿ ಈ ಪೆಂಟಿಕಾಸ್ಟಲ್ ಫೆಸ್ಟಿವಲ್, ಪಂಚಶತಮಾನ ಹಬ್ಬ. ಓಕೆ? ಪಂಚಶತಮಾನ ಹಬ್ಬನ 50ನೇ ದಿನನ ಪೆಂಟಿಕಾಸ್ಟಲ್ ಅಂತ ಆಂಗ್ಲ ಭಾಷೆಯಲ್ಲಿ ಹೇಳ್ತಾರೆ. ಓಕೆ? ಸೊ ಪೆಂಟಿಕಾಸ್ಟಲ್ ಹಬ್ಬಕ್ಕೆ, ಪಂಚಶತಮಾನ ಹಬ್ಬಕ್ಕೆ ಬರಬೇಕು. 3ನೇದಾಗಿ ಟ್ಯಾಬರ್ನೆಕಲ್ ಫೆಸ್ಟಿವಲ್, ಗೂಡಾರದ ಹಬ್ಬ. ಓಕೆ? ಈ 3 ಹಬ್ಬಕ್ಕೆ ಎಲ್ಲ ಪುರುಷರು ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ ಯೆರೂಸಲೇಮಿಗೆ ಬರ್ತಾರೆ. ಕಾರಣ ಯೆರೂಸಲೇಮಲ್ಲಿ ದೇವರ ಆಲಯ ಇದೆ. ರೈಟ್? ಸೊ ಈ ಯಾತ್ರೆ ಮಾಡಿಕೊಂಡು ಬರುವಾಗ ಈ ಯಾತ್ರೆಯಲ್ಲಿ ಹಾಡುವಂಥ ಹಾಡಲ್ಲಿ ಒಟ್ಟು ಎಷ್ಟು ಕೀರ್ತನೆಗಳು ಹಾಡ್ತಾರೆ ಅಂತ ಹೇಳಿದ್ರೆ
15 ಕೀರ್ತನೆಗಳನ್ನ ಹಾಡ್ತಾರೆ. ಅದರಲ್ಲಿ ಮುಖ್ಯವಾದ ಒಂದು ಕೀರ್ತನೆ ಈ 128ನೇ ಕೀರ್ತನೆ. ರೈಟ್, ಈ ಕೀರ್ತನೆಯನ್ನು ಹಾಡ್ಕೊಂಬರುವಾಗ ದೇವರು ನಮ್ಮನ್ನು ಆಶೀರ್ವಾದ ಮಾಡ್ತಾರೆ, ನಮ್ಮ ಕುಟುಂಬವನ್ನು ಆಶೀರ್ವಾದ ಮಾಡ್ತಾರೆ, ಯಾವ ವಿಧದಲ್ಲಿ ನಮ್ಮ ಕುಟುಂಬದಲ್ಲಿ ಕಾರ್ಯಗಳನ್ನು ಮಾಡ್ತಾರೆ ಅಂತ ಹೇಳಿ ನಂಬಿಕೆ ಒಟ್ಟಿಗೆ ಈ ಕೀರ್ತನೆಯನ್ನು ಹಾಡ್ಕೊಂಬರ್ತಾರೆ. ರೈಟ್, ಸೊ ಪೂರ್ಣವಾಗಿ ಒಂದು ಕುಟುಂಬದ ಆಶೀರ್ವಾದವನ್ನು ಹೊರಗಿಕೊಂಡಿರುವಂಥ ಒಂದು ಕೀರ್ತನೆ ಈ 127ನೇ ಕೀರ್ತನೆ, 128ನೇ ಕೀರ್ತನೆ. ಕರ್ತನ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇವತ್ತು ನಾವು ಈ 128ನೇ ಕೀರ್ತನೆಯನ್ನು ಧ್ಯಾನ ಮಾಡೋದಕ್ಕೆ ಓದ್ಕೊಳ್ಳೋಣ. ಮೊದಲನೇ ವಚನವನ್ನು ಹೋದ್ರಿ. ರೈಟ್, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ರೈಟ್, ಯಾರು ಧನ್ಯನಂತ ಹೇಳಿ ದೇವರ ವಾಕ್ಯ ಹೇಳ್ತಿದೆ. ರೈಟ್, ಸೊ ದ ಬ್ಲೆಸ್ಸಡ್, ಹೂ ಇಸ್ ದ ಬ್ಲೆಸ್ಸಡ್, ಯಾರು ಧನ್ಯರು? ರೈಟ್, ಬ್ಲೆಸ್ಡ್ ಇಸ್ ಎವ್ರಿ ಒನ್ ಹೂ ಫಿಯರ್ಸ್ ದ ಲಾರ್ಡ್. ರೈಟ್, ಆಂಗ್ಲ ಭಾಷೆಯಲ್ಲಿ ಹೆಂಗೆ ಹೇಳ್ತಾ ರೈಟ್, ಬ್ಲೆಸ್ಸಡ್ ಇಸ್ ಎವ್ರಿ ಒನ್ ಹೂ ಫಿಯರ್ಸ್ ದ ಲಾರ್ಡ್. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನೆಲ್ಲರೂ ಯಾರು ಹೇಳಿ? ಧನ್ಯ. ಕಾರಿರೋರು ಧನ್ಯರ? ರೈಟ್, ಸ್ವಂತ ಮನೆ ಇರೋರು ಧನ್ಯರ? ಬಾಡಿಗೆ ಮನೆಯಲ್ಲಿರೋರು ಧನ್ಯರ? ಒಳ್ಳೆ ಕೆಲಸದಲ್ಲಿರೋರು ಧನ್ಯರ? ಒಳ್ಳೆ ಎಜುಕೇಷನಲ್ಲಿರೋ ಧನ್ಯರ ಅಂತ ಹೇಳಿದ್ರೆ, ಈ ಲೋಕದಲ್ಲಿ ಇದನ್ನೆಲ್ಲ ನೋಡಿ ಇವರೇ ಏನು ಹೇಳ್ತಾರೆ? ಇವರೇ ಧನ್ಯರು ಅಂತ ತಿಳ್ಕೊಳ್ತಾರೆ. ರೈಟ್, ಇದೆಲ್ಲ ಇದೆಲ್ಲ ಏನೋ ಸೆಕೆಂಡ್ರಿ. ರೈಟ್, ಮೊದಲು ಯಾವುದು ಇದನ್ನೆಲ್ಲ ಈ ಆಶೀರ್ವಾದವೆಲ್ಲ ಇದ್ದು ಇದರ ನಿಮಿತ್ತ ನಮ್ಮ ಜೀವನದಲ್ಲಿ ಒಂದು ದೊಡ್ಡ ಸಂತೋಷ, ನಮಗೆ ಆರೋಗ್ಯ, ಉತ್ತಮವಾದ ಕಾರ್ಯಗಳು ನಮ್ಮ ಕುಟುಂಬಗಳಲ್ಲಿ, ನಮ್ಮ ಬಾಳಲ್ಲಿ ಯಾವುದು ತರ್ತದೆ ಅಂತ ಹೇಳಿದ್ರೆ ಅದು ಯೆಹೋವನ ಭಯವೇ. ರೈಟ್, ಯೆಹೋವನ ಭಯವೇ. ರೈಟ್, ಯೆಹೋವನಲ್ಲಿ ಭಯ ಇಡುವುದೇ ಬಹಳ ಬಹಳ ಪ್ರಾಮುಖ್ಯವಾದದ್ದು. ರೈಟ್, ಯೆಹೋವನ ಭಯ ಏನನ್ನು ತರ್ತದೆ ಅಂತ ಹೇಳಿದ್ರೆ ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ರೈಟ್, ಸೊ ನೋಡ್ರಿ, ಅನೇಕ ವಾಕ್ಯಗಳು ಹೇಳ್ತಿದೆ. ಕೀರ್ತನೆಗಳು 111ನೇ ಕೀರ್ತನೆ 10ನೇ ವಚನ ಓದ್ಕೋಣ. ಕೀರ್ತನೆ 111:10. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು. ರೈಟ್, ಅನಂತರವಾಗಿ ಯೋಬನ ಪುಸ್ತಕ 28ನೇ ಅಧ್ಯಾಯ 28ನೇ ವಚನ ಹೋದ್ರಿ. ಯೋಬ್ 28:28. ಮನುಷ್ಯರಿಗೆ, ರೈಟ್, ಎಲ್ಲ ಮನುಷ್ಯರಿಗೆ, ರೈಟ್, ಕರ್ತನ ಭಯವೇ ಏನು? ಜ್ಞಾನವು. ಪ್ರೈಸ್ ಲಾರ್ಡ್. ಯಾವುದು ನಮಗೆ ಜ್ಞಾನವನ್ನು ತರ್ತದೆ? ಕರ್ತನಿಗೆ ಭಯಪಡುವಂಥ ಭಯವೇ ನಮಗೆ ಜ್ಞಾನ. ರೈಟ್, ಕರ್ತನಿಗೆ ಭಯಪಡುವಂಥ ಭಯವೇ ಏನು ತರ್ತದೆ? ಜ್ಞಾನ ಕೊಡ್ತದೆ. ಪಕ್ಕದಲ್ಲಿರೋರಿಗೆ ನೋಡಿ, ಹೇಳಿ ನೋಡೋಣ, ಕರ್ತನ ಭಯವೇ ಜ್ಞಾನವು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಇನ್ನೊಂದು ವಾಕ್ಯ ಸಹ ಓದ್ಕೊಳ್ಳಿ. ಜ್ಞಾನೋಕ್ತಿಗಳು 1ನೇ ಅಧ್ಯಾಯ 7ನೇ ವಚನ ಓದ್ಕೊಳ್ಳಿ. ಜ್ಞಾನೋಕ್ತಿಗಳು 1:7. ಎರಡನೇದಾಗಿ ಯೆಹೋವನ ಭಯ ತಿಳುವಳಿಕೆಗೆ ಮೂಲವು. ರೈಟ್, 2 ಥಿಂಗ್ಸ್, ದೇರ್ ಇಸ್ 2 ಥಿಂಗ್ಸ್. ಒನ್ ಇಸ್ ವಿಸ್ಡಮ್, ಇನ್ನೊಂದು ಅಂಡರ್ಸ್ಟ್ಯಾಂಡಿಂಗ್. ಓಕೆನಾ? ಇನ್ನೊಂದೇನೋ ಅಂಡರ್ಸ್ಟ್ಯಾಂಡ್, ನಾಲೆಜ್ ಅಂತ ಬರ್ತದೆ. ಅಂಡರ್ಸ್ಟ್ಯಾಂಡಿಂಗ್. ಯೆಹೋವನ ಭಯವೇ ತಿಳುವಳಿಕೆಗೆ, ರೈಟ್, ಏನಾಗಿದೆ? ಮೂಲವಾಗಿದೆ. ನಂತರ ಓದ್ಕೊಳ್ಳಿ ನೋಡೋಣ. 9ನೇ ಅಧ್ಯಾಯ 10ನೇ ವಚನ ಹೋದ್ರಿ. ಜ್ಞಾನೋಕ್ತಿಗಳಲ್ಲಿ 9:10. ಯೆಹೋವನ ಭಯವೇ ಜ್ಞಾನಕ್ಕೆ ಮೂಲವು, ಪರಿಶುದ್ಧನ ತಿಳುವಳಿಕೆಯೇ ವಿವೇಕವು. ನೋಡ್ರಿ, ಯೆಹೋವನ ಭಯ ಜ್ಞಾನಕ್ಕೆ ಮೂಲವಾಗಿದೆ. ಇನ್ನೊಂದು ವಾಕ್ಯ, ಪ್ರಸಂಗಿ 12ನೇ ಅಧ್ಯಾಯ 13ನೇ ವಚನ. ದೇವರಿಗೆ ಭಯಪಟ್ಟು ಆತನ ಆಜ್ಞೆಗಳನ್ನು ಕೈಕೊಳ್ಳು. ಮನುಷ್ಯರೆಲ್ಲರ ಕರ್ತವ್ಯವೂ ಇದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ನಾಮಕ್ಕೆ ಮಹಿಮೆ ಉಂಟು. ಫಿಯರ್ ಗಾಡ್ ಅಂಡ್ ಕೀಪ್ ಹಿಸ್ ಕಮಾಂಡ್ಮೆಂಟ್ಸ್. ರೈಟ್, ಕರ್ತನಿಗೆ ಭಯಪಟ್ಟು ಈ ಆಜ್ಞೆಗಳಿಗೆ ಕೈಕೊಳ್ಳು. ಮನುಷ್ಯರ ಏನಾಗಿದೆ? ಕರ್ತವ್ಯ. ರೈಟ್, ನಿಮ್ಮ ಪಕ್ಕದಲ್ಲಿರೋ ನೋಡಿ, ಹೇಳಿ, ನಮ್ಮ ಕರ್ತವ್ಯ ಇದೆ. ಯಾವುದು ನಮ್ಮ ಕರ್ತವ್ಯ? ದೇವರಿಗೆ ಭಯಪಡೋದು. ನಮಗೆ ಹಲವಾರು ಕರ್ತವ್ಯ ಅಂದ ತಕ್ಷಣ ಫಸ್ಟ್ರೆ ಅದು ಮಾಡಬೇಕು, ಇದು ಮಾಡಬೇಕು, ಮಕ್ಕಳಿಗೆ ಹಿಂಗೆ ಮಾಡಬೇಕು, ಕುಟುಂಬದಲ್ಲಿ ಯಜಮಾನ್ರಿಗೆ ಹಂಗೆ ಮಾಡಬೇಕು, ಹೆಂಡತಿಗೆ ಹಿಂಗೆ ಮಾಡಬೇಕು, ಅಲ್ವಾ? ಹಲವಾರು ವಿಷಯಗಳನ್ನ ಹೇಳ್ತೀವಿ. ಆದರೆ ನಮ್ಮೆಲ್ಲರಿಗೆ
ಪ್ರಾಮುಖ್ಯವಾದಂಥ ಒಂದು ಕರ್ತವ್ಯ ಇದೆ. ಏನಂತ ಹೇಳಿದ್ರೆ ಯೆಹೋವನಿಗೆ ಭಯಪಡುವಂಥದ್ದು. ರೈಟ್? ಯೆಹೋವನಿಗೆ ಒಬ್ಬ ವ್ಯಕ್ತಿ ಯೆಹೋವನಿಗೆ ಭಯಪಟ್ಟರೆ ಆತನಿಗೆ ದೇವರು ಏನನ್ನು ಅನುಗ್ರಹ ಮಾಡ್ತಾನಂದರೆ ಜ್ಞಾನವನ್ನು ಅನುಗ್ರಹ ಮಾಡ್ತಾರೆ. ಈ ಲೋಕದಲ್ಲಿ ಒಂದು ಜ್ಞಾನವುಳ್ಳ ವ್ಯಕ್ತಿಯಾಗಿ ಜೀವಿಸಬೇಕು ಅಂತ ಹೇಳಿದ್ರೆ ನಮಗೆ ಅಗತ್ಯವಾದದ್ದು ಯೆಹೋವನ ಭಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯೆಹೋವನ ಭಯವೇ ಏನಂತ ತರ್ತದೆ? ಜ್ಞಾನವನ್ನು ತರ್ತದೆ. ರೈಟ್? ಬಲಿಷ್ಠನು ಮಾಡೋಕ್ಕಾಗದೇ ಇರುವಂಥದ್ದು, ಹಣವಂತನು ಮಾಡೋಕ್ಕೆ ಆಗದೇ ಇರುವಂಥದ್ದು ಜ್ಞಾನವು ಮಾಡ್ತದೆ. ರೈಟ್? ಮನಿ ಕೆನಾಟ್ ಮೇಕ್. ಹಣ ಮಾಡೋಕ್ಕಾಗದೇ ಇರುವಂಥ ಸಂಗತಿ, ಬಲಿಷ್ಠನು ಮಾಡೋಕ್ಕಾಗದಿರುವಂಥ ಸಂಗತಿ ಒಬ್ಬ ಜ್ಞಾನಿಯಿಂದ ಮಾಡೋದಕ್ಕೆ ಸಾಧ್ಯ. ರೈಟ್? ಆದರೆ ಈ ಜ್ಞಾನ ಎಲ್ಲಿಂದ ದೊರೆಯುತ್ತದೆ ಅಂತ ಕೇಳಿದ್ರೆ ಯೆಹೋವನಿಂದಲೇ. ಯೆಹೋವನ ಭಯವೇ ಜ್ಞಾನಕ್ಕೆ ಆರಂಭವಾಗಿದೆ. ರೈಟ್? ಜ್ಞಾನ ಬಹಳ ಬಹಳ ನಾಲೆಜ್ ಎಲ್ಲಿ ಬೇಕಾದರೂ ಸಿಗ್ತದೆ. ಎಲ್ಲರಿಗೆ ಏನು ಸಿಗ್ತದೆ? ನಾಲೆಜ್. ಹೆಚ್ಚಾದ ಪುಸ್ತಕಗಳನ್ನ ಓದಿದ್ರೆ ಏನು ಸಿಗ್ತದೆ? ನಾಲೆಜ್ ಸಿಗ್ತದೆ. ಹಲವಾರು ಯೂಟ್ಯೂಬ್ ವೀಡಿಯೋಗಳು ನೋಡಿದ್ರೆ ಏನು ಸಿಗ್ತದೆ? ನಾಲೆಜ್ ಸಿಗ್ತದೆ. ಯೂಟ್ಯೂಬ್ ವೀಡಿಯೋಗಳು ನೋಡ್ತೀರಾ? ರೈಟ್? ಅಡುಗೆ ಮಾಡುವಂಥ ವೀಡಿಯೋ ನೋಡಿದ್ರೆ ಅಡುಗೆ ಬಗ್ಗೆ ನಾಲೆಜ್ ಸಿಗ್ತದೆ. ರೈಟ್? ಆಮೇಲೆ ಬೇರೆ ಏನಾದರೂ ರಿಪೇರಿ ಮಾಡೋದು ಯೂಟ್ಯೂಬ್ ವೀಡಿಯೋ ನೋಡಿದ್ರೆ ರಿಪೇರಿ ಹೆಂಗೆ ಮಾಡೋದಂತ ನಾಲೆಜ್ ಸಿಗ್ತದೆ. ಇನ್ಸ್ಟ್ರೂಮೆಂಟ್ ಬಾರಿಸುವಂಥ ವೀಡಿಯೋ ನೋಡಿದ್ರೆ ಹೆಂಗೆ ಇನ್ಸ್ಟ್ರೂಮೆಂಟ್ ಬಾರಿಸೋದಂತ ನಾಲೆಜ್ ಸಿಗ್ತದೆ. ಹಲವಾರು ಈ ವೀಡಿಯೋಗಳು ನೋಡುವಾಗ ಮತ್ತು ನೀವು ಓದುವಾಗ ಹಲವಾರು ವಿಷಯಗಳಿಲ್ಲ ನಮಗೇನು ಬರ್ತದೆ ಅಂದರೆ ನಾಲೆಜ್ ಸಿಗ್ತದೆ. ಸರಿನಾ? ಮಕ್ಕಳು ಸ್ಕೂಲ್ಗೆ ಹೋಗ್ತಾರೆ, ಆ ಪಾಠ ಶಾಲೆಯಲ್ಲಿ ಅವ್ರಿಗೆ ಹೇಳ್ಕೊಡುವಂಥ ವಿಷಯಗಳೆಲ್ಲ ಅವ್ರಿಗೇನು ಸಿಗ್ತದೆ? ನಾಲೆಜ್ ಸಿಗ್ತದೆ. ಪುಸ್ತಕಗಳೆಲ್ಲ ಓದ್ತಾರೆ. ಏನಕ್ಕೋಸ್ಕರ ಅಂದರೆ ನಾಲೆಜ್ಗೋಸ್ಕರ. ಆದರೆ ಏನು ತರಲ್ಲ ಅಂತ ಹೇಳಿದ್ರೆ ವಿಸ್ಡಮ್, ಜ್ಞಾನ ತರೋದಿಲ್ಲ. ಏನು ಡಿಫ್ರೆನ್ಸ್ ಏನು? ಜ್ಞಾನಕ್ಕೂ ನಾಲೆಜ್ಗೂ ಏನು ಡಿಫ್ರೆನ್ಸ್ ಅಂತ ಹೇಳಿದ್ರೆ ಸರಿಯಾದ ಸಮಯದಲ್ಲಿ ಈ ನಾಲೆಜನ್ನು ಉಪಯೋಗ ಮಾಡುವುದೇ ಜ್ಞಾನ. ರೈಟ್ ಪ್ಲೇಸಲ್ಲಿ ರೈಟ್ ವೇ ಆಗಿ ಉಪಯೋಗ ಮಾಡೋದು. ಒಂದು ಕೆಲಸವನ್ನು ಸುಲಭವಾಗಿಯೂ ಸರಿಯಾಗಿಯೂ ಮಾಡಿ ಮುಗಿಸೋದಕ್ಕೆ ಅಗತ್ಯವಾದದ್ದೇ ಜ್ಞಾನ. ರೈಟ್? ಅಗತ್ಯವಾದದ್ದೇನೋ ಜ್ಞಾನ. ರೈಟ್? ಸೊ ಈ ಜ್ಞಾನ ಎಲ್ಲಿ ಸಿಗ್ತದೆ ಅಂತ ಹೇಳಿದ್ರೆ ದೇವರಿಗೆ ಭಯಪಡುವಂಥ ಭಯದಲ್ಲೇ ಜ್ಞಾನ ನಮಗೆ ಸಿಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನಂತರ ನೋಡ್ರಿ, ಯಾರಿಗೆ ಕೊಡ್ತಾರೆ ಈ ಜ್ಞಾನ ಅಂತ ಹೇಳಿದ್ರೆ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಆಂಗ್ಲ ಭಾಷೆಯಲ್ಲಿ ಓದ್ರಿ ನೋಡೋಣ. ಆಂಗ್ಲ ಭಾಷೆಯಲ್ಲಿ 128:1 ಬ್ಲೆಸ್ಸಡ್ ಇಸ್ ಎವ್ರಿ ಒನ್. ನೋಡ್ರಿ, ಎಲ್ಲ ಹೇಳಿ ನೋಡೋಣ. ಎವ್ರಿ ಒನ್ ಅಂದರೆ ಎಲ್ಲರೂ. ಯಾರು ಬೇಕಾದ್ರೂ ಇರಪ್ಪ, ನೀನು ಯಾರಾಗಿದ್ರು. ರೈಟ್? ನೀವು ಯಾವ ಊರಿಗೆ ಸೇರಿದವನಾಗಿರು, ಯಾವ ಕೆಲಸ ಮಾಡುವವನಾಗಿರು, ಯಾವ ವಯಸ್ಸುಳ್ಳವನಾಗಿರು, ಅದೆಲ್ಲ ಬೇಕಾಗಿಲ್ಲ. ನೀನು ಯಾರು ಬೇಕಾದರೂ ಇರು, ಆದರೆ ನೀನು ಯೆಹೋವನಿಗೆ ಭಯಪಡುವನಾಗಿದ್ದರೆ ನೀನು ಧನ್ಯನು. ಪ್ರೈಸ್ ದಿ ಲಾರ್ಡ್. ರೈಟ್? ನಾನು ಪಾಸ್ಟ್ರೆ, ನಮ್ಮ ಫ್ಯಾಮಿಲಿ ಬಹಳ ಬಡ ಫ್ಯಾಮಿಲಿ. ನಾವು ಬಡವರು. ನನ್ನ ತಂದೆ ತಾಯಿ ಬಹಳ ಚಿಕ್ಕ ಕೆಲಸ ಮಾಡ್ತಾಯಿದ್ದಾರೆ. ನನಗೆ ತುಂಬ ಎಜುಕೇಷನ್ ಇಲ್ಲ. ನಾವು ಸ್ವಲ್ಪನೇ ಓದಿದ್ದೀನಿ. ನನ್ನ ಕುಟುಂಬ ಪರಿಸ್ಥಿತಿ ಇದು ಅಂತ ಹೇಳಿ ಏನು ಬೇಕಾದರೂ ಹೇಳ್ಬೋದು. ಆದರೆ ದೇವರು ಹೇಳ್ತಾ ಇದ್ದಾನೆ, ದೇವರ ವಾಕ್ಯ ಹೇಳ್ತಿದೆ, ನೀನು ಯಾರು ಬೇಕಾದರೂ ಇರು, ಯೆಹೋವನಿಗೆ ಭಯಪಡುವುದಾದರೆ ನೀನು ಧನ್ಯನು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ವಿದ್ಯಾವಂತನು ಯೆಹೋವನಿಗೆ ಭಯಪಟ್ಟರೆ ಅವನು ಧನ್ಯನು. ಬಡವನು ಯೆಹೋವನಿಗೆ ಭಯಪಟ್ಟರೆ ಅವನು ಧನ್ಯನು. ಶ್ರೀಮಂತನು ಯೆಹೋವನಿಗೆ ಭಯಪಟ್ಟರೆ ಅವನು ಧನ್ಯನು. ರೈಟ್? ಓದಿರುವವನು ಓದದಿರುವವನು ಅಲ್ಲಿ ದೇವರ ಹತ್ರ ಯಾವ ಡಿಫ್ರೆನ್ಸಿಯೇಷನ್ ಇಲ್ಲ. ರೈಟ್? ನೀವು ಎಂಥವರಾಗಿದ್ದರೂ ಸರಿ, ಆತನಿಗೆ ಭಯಪಡುವುದಾದರೆ ನೀವೇನಾಗ್ತೀರಾ? ಧನ್ಯರಾಗ್ತೀರಾ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ರೈಟ್? ಈಗ ಮತ್ತೆ 1ನೇ ವಚನವನ್ನು ಹೋದ್ರಿ ನೋಡೋಣ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು. ಈಗ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನು. ಈಗ ಎಷ್ಟು ಜನ ನಾವು ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದೀವಿ? ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಈಗ ಇದಕ್ಕೆ ಇಲ್ಲೇ ಬರ್ತದೆ, ಯಾರು ಭಯಭಕ್ತಿ ಉಳ್ಳವರು ಅಂದರೆ ಯಾರು ಬಂದ್ಬಿಟ್ಟು ಪ್ರಾರ್ಥನೆ ಸಮಯದಲ್ಲಿ 10 ಪ್ರಾರ್ಥನೆ ಮಾಡ್ತಾರೋ, ಆರಾಧನೆ ಸಮಯದಲ್ಲಿ ಮಾತ್ರ 10 ದೇವರನ್ನು ಸ್ತೋತ್ರ ಮಾಡಿ ಜೋರ ಆರಾಧನೆ ಮಾಡ್ತಾರೋ ಅಂಥವರಲ್ಲ. ಅಂಥವರು ಅದು ಬೇಕು. ಅದಕ್ಕಿಂತ ಹೆಚ್ಚಾಗಿ ಯಾವುದು ಬಹಳ ಪ್ರಾಮುಖ್ಯ ಅಂತ ಹೇಳಿದ್ರೆ ಎಮೋಷನ್ ಅಲ್ಲ. ಕ್ರಿಸ್ಟಿಯಾನಿಟಿ ಈಸ್ ನಾಟ್ ಬೇಸ್ಡ್ ಆನ್ ಎಮೋಷನ್.
ಉದ್ಭಾವನೆಗಳ ಮೇಲೆ ಹೊರಗಿಕೊಂಡಿರುವುದು ಕ್ರೈಸ್ತತ್ವ ಅಲ್ಲ. ರೈಟ್? ದೇವರ ಭಯ ಅನ್ನೋದು ಯಾವುದನ್ನು ಹೊರಗಿಕೊಂಡಿರೋದಲ್ಲ, ಉದ್ಭಾವಗಳನ್ನು ಹೊರಗಿಕೊಂಡಿರೋದಲ್ಲ. ದೇವರ ಭಯ ಅನ್ನೋದು ಆತನ ಆಜ್ಞೆಗೆ ವಿಧೇಯತೆ ಆಗೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಬೇ ಇಸ್ ಕಮಾಂಡ್. ದೇವರ ವಾಕ್ಯ ಹೇಳ್ತಿದೆ, ಆತನ ಮಾರ್ಗದಲ್ಲಿ ನಡೆಯುವವರು. ಯೆಹೋವನಿಗೆ ಭಯಭಕ್ತಿ ಉಳ್ಳವನಾಗಿದ್ದು, ನಾನು ಯೆಹೋವನಿಗೆ ಭಯಭಕ್ತಿ ಉಳ್ಳವನಾಗಿದ್ದೀನಿ ಅಂದರೆ ಹೆಂಗೆ ಗೊತ್ತಾಗ್ತದೆ? ನಾನೇನು ಮಾಡಬೇಕು? ಆತನ ಮಾರ್ಗದಲ್ಲಿ ನಡಿಬೇಕು. ಪ್ರೈಸ್ ದಿ ಲಾರ್ಡ್. ಅಲ್ಲೇ ಗೊತ್ತಾಗೋದು ಒಬ್ಬ ವ್ಯಕ್ತಿ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿದ್ದಾರೆ, ಈ ಕುಟುಂಬ ಯೆಹೋವನಿಗೆ ಭಯಭಕ್ತಿ ಆಗಿದೆ, ಈ ಸಹೋದರಿ, ಈ ಸಹೋದರ, ಈ ಚಿಕ್ಕ ಹುಡುಗ, ಈ ಯವನಸ್ಥ ಯೆಹೋವನಲ್ಲಿ ಭಯಭಕ್ತಿ ಉಳ್ಳವರಾಗಿದ್ದಾರೆ ಅನ್ನೋದು ಹೇಗೆ ಗೊತ್ತಾಗ್ತದೆ ಅಂತ ಹೇಳಿದ್ರೆ, ದೇವರ ವಾಕ್ಯಕ್ಕೆ ಆಧಾರವಾಗಿ ಜೀವಿಸೋದು, ದೇವರ ಮಾರ್ಗದಲ್ಲಿ ನಡೆಯೋದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲವಾರು ಜನ ಬರ್ತಾರೆ ಚರ್ಚಿಗೆ, ಹಲವಾರು ಸಾರಿ ಏನು ಮಾಡ್ತಾರೆ ಅಂದರೆ ಪ್ರಾರ್ಥನೆ ಮಾಡುವಾಗ ಸ್ತೋತ್ರ 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 ಅಂತ ಹೇಳ್ತಾರೆ, ಅಳ್ತಾರೆ, ಸ್ವಾಮಿ ಅಂತ ಹೇಳುವಾಗ ಒಪ್ಪಿಸ್ಕೊಡ್ತಾರೆ, ಅಳ್ತಾರೆ, ದೇವರೇ ನನ್ನ ಕ್ಷಮಿಸು ಅಂತ ಹೇಳ್ತಾರೆ. ಮಾರನೇ ದಿನ ನೋಡಿದ್ರೆ ಅದೇ ಕಾರ್ಯ ಮಾಡ್ತಾ ಇರ್ತಾರೆ. ದಟ್ ಈಸ್ ನಾಟ್ ದ ಫಿಯರ್ ಆಫ್ ದ ಲಾರ್ಡ್. ಅದೇನಿಲ್ಲ ಅದು ದೇವರ ಭಯ ಇಲ್ಲ. ಅದಕ್ಕೆ ಕ್ರೈಸ್ತ ಜೀವನ ಅನ್ನೋದು ಉದ್ಭಾವನೆಗಳನ್ನು ಅವಲಂಬಿಸಿಕೊಂಡಿರುವಂಥ ಜೀವನ ಅಲ್ಲ. ನಿನಗಿಷ್ಟ ಇದೆಯೋ ಇಲ್ವೋ ದಿನ ದೇವರ ವಾಕ್ಯ ಓದಬೇಕು. ನಿನಗಿಷ್ಟ ಇದೆಯೋ ಇಲ್ವೋ ದೇವರ ಬಳಿಯಲ್ಲಿ ಪ್ರಾರ್ಥನೆ ಮಾಡಬೇಕು. ನಿನಗೆ ಆರೋಗ್ಯ ಚೆನ್ನಾಗಿದೆಯೋ ಇಲ್ವೋ ದೇವರ ಆಲಯಕ್ಕೆ ಬರಬೇಕು. ನಿನಗೆ ಕಷ್ಟನೋ ನಷ್ಟನೋ ದೇವರಿಗಂತ ಕೊಡಬೇಕು. ಇದು ದೇವರ ವಾಕ್ಯಕ್ಕನುಸಾರವಾಗಿ ಜೀವಿಸೋದು. ಇಲ್ಲಿ ಯಾವುದನ್ನು ಬೇಸಾಗಿಡ್ತೀವಿ ಅಂತ ಹೇಳಿದ್ರೆ, ಫೌಂಡೇಶನ್ ಯಾವುದಂತ ಹೇಳಿದ್ರೆ ದೇವರ ವಾಕ್ಯ. ಯಾವುದು ಫೌಂಡೇಶನು? ದೇವರ ವಾಕ್ಯ. ನನ್ನ ಸಂಗತಿಯನ್ನು ನೋಡದೆ, ನನ್ನ ಸನ್ನಿವೇಶಗಳನ್ನು ನೋಡದೆ, ನನ್ನ ಮನಸ್ಸಿಗೆ ತೋಚಿದ ಹಾಗೆ ಮಾಡದೆ, ದೇವರ ವಾಕ್ಯ ಏನು ಹೇಳ್ತದೆ ಹಾಗೆ ಮಾಡುವಂಥದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲವಾರು ಸಾರಿ ಕ್ರೈಸ್ತರು ಏನು ಮಾಡ್ತೀವಿ ಅಂತ ಹೇಳಿದ್ರೆ, ನಾವು ನಮ್ಮ ಮನಸ್ಸಿಗೆ ತೋಚಿದ ಹಾಗೆ ಕಾರ್ಯಗಳನ್ನು ಮಾಡ್ತೀವಿ, ಮನಸ್ಸಿಗೆ ತೋಚಿದ ಹಾಗೆ. ನೀವು ಓದ್ಕೊಳ್ಳಿ ಒಂದು ವಾಕ್ಯ, ಎಫೆಸದವರಿಗೆ ಬರೆದಂಥ ಪತ್ರಿಕೆ 2ನೇ ಅಧ್ಯಾಯ 4ನೇ ವಚನವನ್ನು ಹೋದ್ರಿ, ನಮ್ಮ ರಕ್ಷಣೆ ಹೇಗೆ ಆಯಿತು, ನಾವು ಹೇಗಿದ್ದೀವಿ ನೋಡಿದ್ರಿ. ಆದರೆ ನಮ್ಮ ಮೇಲೆ ಅಪರಾಧ ದೆಸೆಗಳಿಂದ ಸತ್ತವರಾಗಿದ್ದಂಥ ನಮ್ಮನ್ನು ಬದುಕಿಸಿದನು. ಅದ್ರ ಮೇಲಿರುವಂಥ 3ನೇ ವಚನ ಸಹೋದರಿ ನೋಡ್ರಿ, ನಾವೆಲ್ಲರೂ ಅಂದ್ರೆ ನಾವೆಲ್ಲರೂ, ಎವ್ರಿವನ್, ಸರಿನಾ? ಯಾರು ಬಿಟ್ಟಲ್ಲ. ನಾವೆಲ್ಲರೂ ಪೂರ್ವದಲ್ಲಿ ಅವಿದ್ಯರಾಗಿದ್ದು ಶರೀರ ಭಾವದ ಆಶೆಗಳಿಗೆ ಅಧೀನರಾಗಿ, ಶರೀರಕ್ಕೂ ಮನಸ್ಸಿಗೂ ಸಂಬಂಧಪಟ್ಟ ಇಚ್ಛೆಗಳನ್ನು ನೆರವೇರಿಸುತ್ತಾ ನಡೆದು ಮಿಕ್ಕದವರಂತೆ ಸ್ವಭಾವ ಸಿದ್ಧರಾಗಿ ದೇವರ ಕೋಪಕ್ಕೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ನಾವೆಲ್ಲರೂ ಏನಿಗಿದ್ದೀವಿ ಅಂತ ಹೇಳಿದ್ರೆ, ಮಿಕ್ಕವರು ಅಂತ ಹೇಳಿದ್ರೆ ಈಗ ರಕ್ಷಣೆ ಹೊಂದದೇ ಇರುವಂಥ ಜನರು, ರಕ್ಷಣೆ ಹೊಂದದೇ ಇರುವಂಥ ಜನರು. ಈ ರಕ್ಷಣೆ ಹೊಂದದಿರುವಂಥ ಜನರು ಹೇಗೆ ದೇವರ ಕೋಪಕ್ಕೆ ಗುರಿಯಾಗಿದ್ದಾರೋ, ಹಾಗೆಯೇ ನಾವು ಸಹ ಶರೀರದ ಇಚ್ಛೆಗಳನ್ನು, ಮನಸ್ಸಿನ ಇಚ್ಛೆಗಳನ್ನು ನೆರವೇರಿಸ್ತಾ ಇದ್ವಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಂದರೆ ನಮ್ಮ ಮನಸ್ಸಿನ ಇಚ್ಛೆ ಅಂತ ಹೇಳಿದ್ರೆ ಮನಸ್ಸಿಗೆ ಬಂದ ಹಾಗೆ ನಡೆಯುವಂಥದ್ದು. ಮನಸ್ಸಿಗೆ ಯಾವುದು ಸರಿ ಅನ್ನಿಸ್ತದೋ ಅದು ಮಾಡೋದು. ಈ ಮಾತನ್ನು ನೀವು ಲೋಕದಲ್ಲಿ ಕೇಳ್ಬೋದು. ರೈಟ್? ಲೌಕಿಕವಾಗಿ ಜೀವಿಸುವಂಥ ಜನರು ಹೇಳ್ತಾರೆ, ನಿನ್ನ ಮನಸ್ಸಿಗೆ ಹೆಂಗೆ ತೋಚ್ತದೋ ಹಂಗೆ ಮಾಡಪ್ಪ ಅಲ್ವಾ, ನಿನ್ನ ಮನಸ್ಸಿಗೆ ಹೆಂಗೆ ಅನ್ನಿಸ್ತದೋ ಹಂಗೆ ಮಾಡು, ನಿನ್ನ ಮನಸ್ಸಿಗೆ ಇದು ಒಳ್ಳೇದು ಅನ್ನಿಸಿದ್ರೆ ಮಾಡು, ನಿನ್ನ ಮನಸ್ಸಿಗೆ ಕೆಟ್ಟದ್ದು ಅನ್ನಿಸಿದ್ರೆ ಮಾಡು ಅಂತ ಹೇಳ್ತಾರೆ. ಆದರೆ ಕ್ರೈಸ್ತರಾಗಿರುವಂಥ ನಾವು ಮನಸ್ಸಿಗೆ ಬಂದಂಗೆ ಮಾಡೋಂಗಿಲ್ಲ. ಯಾಕಂತ ಹೇಳಿದ್ರೆ ಇರೋದ್ರಲ್ಲೇ ಬಹಳ ಕೇಡುಂ ಕಿರುಕು. ರೈಟ್? ತಮಿಳ சொல்லும் இருக்கிறதுலே மகா ಕೇಡುಂ ಕಿರುಕುಳ್ಳದು ಎದನ್ನ ನಮ್ಮ ಇರದೆ ಅಂತಾನ. ರೈಟ್? ಕನ್ನಡದಲ್ಲಿ ಹೆಂಗೆ ಹೇಳ್ತೀರಾ? ನಯವಂಚಕವಾದದ್ದು. ರೈಟ್? ಎಲ್ಲದಕ್ಕಿಂತ ಕೇಡು ನಯವಂಚಕವಾದದ್ದು ಯಾವುದು?
ಹೃದಯ. ಪ್ರೈಸ್ ಲಾರ್ಡ್. ನಮ್ಮ ಮನಸ್ಸು. ಆದುದರಿಂದ ಮನಸ್ಸು ಏನು ಹೇಳ್ತದೋ ಅದನ್ನು ಮಾಡೋಂಗಿಲ್ಲ. ಪ್ರೈಸ್ ಲಾರ್ಡ್. ಯಾವುದು ಹೇಳಂಗೆ ಮಾಡೋಂಗಿಲ್ಲ? ಮನಸ್ಸು ಹೇಳಂಗೆ ಮಾಡೋಂಗಿಲ್ಲ. ಯಾವುದು ಹೇಳೋ ಥರ ಮಾಡಬೇಕು? ವಾಕ್ಯ ಏನು ಹೇಳ್ತದೆ ಹಂಗೆ ಮಾಡಬೇಕು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಯಾವುದು ಹೇಳೋ ಥರ ಮಾಡಬೇಕು? ವಾಕ್ಯ ಹೇಳೋ ಥರ. ಹಲವಾರು ಸಾರಿ ನಮ್ಮ ಕಣ್ಗಳಿಗೆ ಕೆಲವೊಂದು ವಿಷಯಗಳು ಬಹಳ ಚೆನ್ನಾಗಿ ಕಾಣಿಸ್ಬೋದು, ಆದರೆ ವಾಕ್ಯ ಅದಕ್ಕೆ ವಿರೋಧವಾಗಿದ್ದರೆ ವಾಕ್ಯ ಹೇಳೋದು ಪ್ರಕಾರನೇ ನಡೆಯುವವರಾಗಿರ್ಬೇಕು. ಪ್ರೈಸ್ ಲಾರ್ಡ್. ದೇವರ ವಾಕ್ಯ ಹೇಳ್ತಾರೆ, ಯೇಸುಸ್ವಾಮಿ ಹೇಳುವಾಗ ಹೀಗೆ ಹೇಳ್ತಾನೆ, ಒಬ್ಬನು ನನ್ನನ್ನು ಪ್ರೀತಿಸುವುದಾದರೆ ನನ್ನ ಆಜ್ಞೆಗಳನ್ನು ಏನು ಮಾಡಲಿ? ಕೈಕೊಂಡು ನಡೀಲಿ. ದೇವರನ್ನು ಪ್ರೀತಿ ಮಾಡೋದಕ್ಕೆ, ದೇವರಿಗೆ ಭಯ ಬೀಳೋದಕ್ಕೆ, ಭಯ ಬೀಳ್ತಾ ಇದ್ದೀವಿ, ಪ್ರೀತಿಸ್ತಾ ಇದ್ದೀವಿ ಅಂತ ಹೇಳಿದ್ರೆ ಅದಕ್ಕೆ ಒಂದೇ ಒಂದು ಪ್ರೂಫ್ ಏನಂತ ಹೇಳಿದ್ರೆ ದೇವರ ವಾಕ್ಯಕ್ಕೆ ವಿಧೇಯರಾಗಿ ನಡೆಯೋದೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ದೇರ್ ಇಸ್ ನೋ ಅದರ್ ಪ್ರೂಫ್. ಬೇರೆ ಯಾವ ಪ್ರೂಫ್ ಇಲ್ಲ. ಬೇರೆ ಯಾವ ಪ್ರೂಫ್? ಅಳೋದು ಒಂದು ಪ್ರೂಫ್ ಇಲ್ಲ, ಜೋರಾಗಿ ಚಪ್ಪಾಳೆ ತಟ್ಟೋದೊಂದು ಪ್ರೂಫ್ ಇಲ್ಲ. ಇದೆಲ್ಲ ಮಾಡಬೇಡ್ದ ಪಾಸ್ಟರ್ ಅಂದರೆ ಮಾಡಬೇಕು. ಅದಕ್ಕಿಂತ ಬಹಳ ಪ್ರಾಮುಖ್ಯ ಯಾವುದಂತ ಕೇಳಿದ್ರೆ ದೇವರ ವಾಕ್ಯದಲ್ಲಿ ನಡೆಯೋದು ಬಹಳ ಪ್ರಾಮುಖ್ಯವಾದ. ಹತ್ತು ಒಂದು ಸಾರಿ ಒಪ್ಪಿಸ್ಕೊಟ್ಟುವ, ಅಳ್ತೀವ, ವಾಕ್ಯ ಕೇಳ್ತೀವ, ವಾಕ್ಯ ಕೇಳಿದಾಗ ಮನಸ್ಸಲ್ಲಿ ಚುಚ್ಚಲ್ಪಡ್ತೀವ, ಒಪ್ಪಿಸ್ಕೊಡ್ತೀವ, ದೇವರೇ ಕ್ಷಮಿಸ್ರಿ ಅಂತ ಹೇಳಿ, ದೇವರೇ ಇದನ್ನು ಮಾಡೋದಕ್ಕೆ ನಾನು ಒಪ್ಪಿಸ್ಕೊಡ್ತೀನಿ ಅಂತ ಹೇಳ್ತೀವ. ಒಪ್ಪಿಸಿಕೊಟ್ಟ ನಂತರವಾಗಿ ಅದರಲ್ಲಿ ನಡಿತೀವಲ್ಲ, ಅದೇ ಬಹಳ ಪ್ರಾಮುಖ್ಯವಾದದ್ದು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅದರಿಂದ ಕ್ರೈಸ್ತತ್ವ ಯಾವುದನ್ನು ಹೊರಗಿದ್ದಲ್ಲ, ಉದ್ಭಾವನೆಗಳನ್ನು ಹೊರಗಿದ್ದಲ್ಲ, ದೇವರ ವಾಕ್ಯಕ್ಕೆ ಸಾರಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ದೇವರ ವಾಕ್ಯ ಹೀಗೆ ಹೇಳ್ತಿದೆ, ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ ಆತನ ಮಾರ್ಗದಲ್ಲಿ ನಡೆಯುವವನು ಧನ್ಯನು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯೆಹೋವನಿಗೆ ಭಯಭಕ್ತಿಯಾಗಿದ್ದೀನಿ ಅನ್ನೋದಕ್ಕೆ ಆಧಾರವೇ ಆತನ ಮಾರ್ಗದಲ್ಲಿ ನಡೆಯೋದು. ಹಾಗೆ ಯಾರೆಲ್ಲ ಆತನ ಮಾರ್ಗದಲ್ಲಿ ನಡೀತಾರೋ, ಆತನ ವಾಕ್ಯವನ್ನು ಕೈಗೊಳ್ತಾರೋ, ಆತನ ವಾಕ್ಯಕ್ಕೆ ಆಧಾರವಾಗಿ ಜೀವಿಸ್ತಾರೋ ಅವರೆಲ್ಲರೂ ಯಾರು? ಧನ್ಯರು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಗೊತ್ತಾಯ್ತು ಇವಾಗ ನಾವು ಹೆಂಗೆ ಧನ್ಯರಾಗೋದು? ಹೆಂಗೆ ನಾವು ಧನ್ಯರಾಗೋದು? ದೇವರ ವಾಕ್ಯದಿಂದಲೇ, ದೇವರ ವಾಕ್ಯ ಪ್ರಕಾರ ಜೀವಿಸಿದ್ರಿಂದಲೇ ನಾವು ಧನ್ಯರಾಗ್ತೀವಿ. ಏನಾಗ್ತೀವಿ? ಧನ್ಯರಾಗ್ತೀವಿ. ಈಗ ಎರಡನೇ ವಚನಕ್ಕೆ ಬರೋಣ. ಎರಡನೇ ವಚನ ಓದ್ಕೊಳ್ಳೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಯಾರು ಈ ರೀತಿಯಲ್ಲಿ ದೇವರ ಮಾರ್ಗದಲ್ಲಿ ನಡೀತಾರೋ ಅವ್ರಿಗೆ ದೇವರು ಕೊಡುವಂಥ ಆಶೀರ್ವಾದ ನೋಡ್ರಿ. ಮೊದಲ ಆಶೀರ್ವಾದ ಏನಂತ ಹೇಳಿದ್ರೆ, ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸ್ತೀಯ. ಪ್ರೈಸ್ ದಿ ಲಾರ್ಡ್. ಏನು ಮೊದಲ ಆಶೀರ್ವಾದ? ನಿನ್ನ ಕಷ್ಟಾರ್ಜಿತ. ಯಾಕೆ ಇದು ಮೊದಲ ಆಶೀರ್ವಾದ? ಯಾಕಂದರೆ ನಮ್ಮ ಸಮಯಗಳಲ್ಲಿ ಹೆಚ್ಚಿನ ಸಮಯ ಯಾವುದ್ರಲ್ಲಿ ನಾವು ಖರ್ಚು ಮಾಡ್ತಾ ಇದ್ವಿ? ಕೆಲಸ ಮಾಡೋದ್ರಲ್ಲೇ. ದುಡಿಯಲಿಲ್ಲ ಅಂದರೆ ಹೆಂಗೆ ಕುಟುಂಬ ನಡೆಸೋದು ಅಲ್ವಾ? ಬೆಳಗ್ಗೆ ಎದ್ದು ರೆಡಿ ಮಾಡಿ, ಮಕ್ಕಳನ್ನ ರೆಡಿ ಮಾಡಿ, ನೀವು ರೆಡಿಯಾಗಿ ಹೋಗಿ ಕೆಲಸ ಮಾಡಿಕೊಂಡು ಸಂಜೆ ಅದು ಟೈಮ್ ಮುಗಿದು ಓ ಟಿ ಬೇರೆ ಮಾಡಲೇಬೇಕಂತ ಹೇಳ್ತಾರೆ. ಓ ಟಿ ಎಲ್ಲ ಮಾಡಿಕೊಂಡು ಬಸ್ ಸಿಗ್ತದೋ ಇಲ್ವೋ ನಡ್ಕೊಂಡು ಬರ್ತಿರೋ, ಬಂದು ಮತ್ತೆ ಅಡುಗೆ ಮಾಡಿ ಊಟ ಮಾಡಿ ಮಲಗೋಷ್ಟರಲ್ಲಿ ಒಂದು ದಿನ ಮುಗಿಯೋಕ್ಕಷ್ಟರಲ್ಲಿ ಅಬ್ಬಾ ಸಾಕು ಅನ್ನಿಸ್ತದೆ. ಅಷ್ಟು ಕೆಲಸ ಮಾಡಬೇಕಾಗ್ತದೆ. ಆದರೆ ಪ್ರತಿದಿನ ಏನು ಮಾಡ್ತೀವಿ? ಓಡ್ತಾ ಇರ್ತೀವಿ. ಆದರೆ ಹಲವಾರು ಸಾರಿ ಏನಾಗ್ತದೆ ಅಂತ ಹೇಳಿದ್ರೆ, ಭಾಳ ಕಷ್ಟಪಟ್ಟು ಸಂಪಾದನೆ ಮಾಡಿ ತರ್ತೀವಿ, ಆದರೆ ಎಲ್ಲೂ ನಿಂತ್ಕೊಳ್ಳೋದೇ ಇಲ್ಲ. ತುಂಬ ಜನ ಬಂದು ಹೇಳ್ತಾರೆ, ಪಾಸ್ಟ್ರೆ ನಾವು ದುಡಿತೀವಿ, ಆದರೆ ಎಲ್ಲಿ ಹೋಗ್ತದೆ ಅಂತಲೇ ಗೊತ್ತಿಲ್ಲ. ಏನು ತೆಗೆದು ಇಡೋದಕ್ಕೆ ಆಗ್ತಾನೆ ಇಲ್ಲ. ಈ ಸಾಲ ತೀರ್ತಾನೆ ಇಲ್ಲ. ತಿಂಗಳು ಎಲ್ಲಿಗೆ ಹೋಗ್ತೀವಿ ಅಂತ ಹೇಳಿದ್ರೆ ಹಾಸ್ಪಿಟ್ಲಿಗೆ ಹೋಗ್ಬೇಕಾಗ್ತದೆ. ತಿಂಗಳು ಹಾಸ್ಪಿಟ್ಲಿಗೆ ಇಷ್ಟು ಖರ್ಚು ಮಾಡಬೇಕಾಗ್ತಾಯಿದೆ. ನಾನಾ ರೀತಿಯಾದ ಕಾರ್ಯಗಳು. ಯಾರೋ ಒಬ್ಬರು ಏನು ಮಾಡ್ತಾರೆ, ಎತ್ಕೊಂಡು ಹೋಗ್ಬಿಡ್ತಾರೆ ಹಣ. ನಮ್ಮ ಕಷ್ಟಾರ್ಜಿತ, ಕಷ್ಟಪಟ್ಟು ದುಡಿತೀವಿ, ಆದರೆ ಅದು ನಾವು ಏನು ಮಾಡೋಕ್ಕಾಗ್ತಾಯಿಲ್ಲ, ಅನುಭವಿಸೋಕ್ಕಾಗ್ತಾಯಿಲ್ಲ. ದೇವರು ಹೇಳ್ತಾ ಇದ್ದಾರೆ, ಫಸ್ಟ್ ಬ್ಲೆಸ್ಸಿಂಗ್ ಯಾವುದ್ರಂದರೆ ಕೆಲಸದ ಮೇರೆಗೆ ಕೊಡ್ತಾರೆ. ನೋಡಿರಿ, ಇದು ಯಾವಾಗ ಈ ಮಾತುಗಳು ಹೇಳಲ್ಪಡ್ತದೆ ಅಂದರೆ, ಹಳೆ ಉಡன்பಡಿಕೆ ಕಾಲದಲ್ಲಿ. ಯಾವ ಕಾಲದಲ್ಲಿ? ಹಳೆ ಉಡன்பಡಿಕೆ ಕಾಲದಲ್ಲಿ. ಹಳೆ ಉಡன்பಡಿಕೆ ಕಾಲದಲ್ಲಿ 3ನೇ ಅಧ್ಯಾಯ ಬಂದ ಮೇಲೆ, ಆದಿಕಾಂಡ ಪುಸ್ತಕ 3ನೇ ಅಧ್ಯಾಯದಲ್ಲಿ ಕೆಲಸವು ಶಾಪವುಳ್ಳದಾಯಿತು. ಕೆಲಸ ಏನಾಯಿತು? ಶಾಪವುಳ್ಳದು. ಸರಿನಾ? ಅದಕ್ಕೆ ಮುಂಚೆ ಮನುಷ್ಯನನ್ನು ದೇವರು ಸೃಷ್ಟಿ ಮಾಡಿದಾಗ ಅವನಿಗೆ ಸೋಂಬೇರಿಯಾಗಿ ಉಂಟು ಮಾಡಲಿಲ್ಲ. ಅವನನ್ನು ದೇವರು ಏನು ಮಾಡಿದ್ರು? ಮನುಷ್ಯನ ಉಂಟು ಮಾಡಿ ಅವನನ್ನು ಒಂದು ತೋಟದಲ್ಲಿ ತೆಗೆದುಕೊಂಡು ಹೋಗಿ ಇಟ್ಟು, ಈ ತೋಟವನ್ನು ಕಾಪಾಡೋದಕ್ಕೂ ಇದನ್ನು ವ್ಯವಸಾಯ ಮಾಡೋದಕ್ಕೆ ನಾನು ನಿನ್ನೆ ನೀಡ್ತಾ ಇದ್ದೀನಿ ಅಂತ ಹೇಳಿ ಆಗಲೇ ಅವ್ರಿಗೆ ಕೆಲಸ ಕೊಟ್ಟರು. ಫಸ್ಟ್ ಮ್ಯಾನ್ಗೆ,
ಮನುಷ್ಯಗ ಆವಾಗಲೇ ಏನು ಕೊಟ್ಟರು? ಕೆಲಸ ಕೊಟ್ಟರು. ಅದು ಹೆಂಗಿತ್ತಂದರೆ ಅವನಿಗೆ ಸಂತೋಷವಾಗಿತ್ತು. ಅದು ಅವನಿಗೆ ಚಿಂತೆಯಾಗಿನೋ ಕಷ್ಟವಾಗಿನೋ ನಷ್ಟವಾಗಿನೋ ಇರಲಿಲ್ಲ. ಆದರೆ ಶಾಪ ಬಂದಮೇಲೆ ಏನಾಯ್ತು ಅಂತ ಹೇಳಿದ್ರೆ ಅದು ಭಾಳ ಕಷ್ಟ ಆಯಿತು. ರೈಟ್? ಯಾಕೆಂದರೆ ಭೂಮಿ ಏನು ಮಾಡಲಿಲ್ಲ ಅಂದರೆ ತನ್ನ ಫಲಿತಾಂಶ ಕೊಡ್ತಾ ಇಲ್ಲ. ಅವನು 100% ಎಫರ್ಟ್ ಹಾಕಿದ್ರು ಆ 100% ಎಫರ್ಟಿಗೆ ಅವ್ನಿಗೇನು ಸಿಗ್ತಾ ಇಲ್ಲ ಅಂತ ಹೇಳಿದ್ರೆ ಅವನು ಎದುರು ನೋಡುವಂಥ ಫಲಿತಾಂಶ ಸಿಗ್ತಾ ಇಲ್ಲ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕೆಲವೊಂದು ಸಾರಿ ನಮ್ಮ ಕೆಲಸದ ಮೇರೆಗೆ ನಾವು 100% ಎಫರ್ಟ್ ಹಾಕ್ಬೋದು. ನೀವು 100% ಎಫರ್ಟ್ ಆದರೂ ಕೆಲವೊಂದು ಸಾರಿ ನನಗೆ ಪ್ರಮೋಷನ್ ಸಿಗ್ತಾ ಇಲ್ವಲ್ಲ, ಇಷ್ಟು ಕಷ್ಟಪಡ್ತಾ ಇದ್ದೀನಿ, ಪ್ರಮೋಷನ್ ಸಿಗ್ತಾ, ಇಷ್ಟು ಟ್ರೈ ಮಾಡಿ ಓದ್ತಾ ಇದ್ದೀನಲ್ಲ, ಈ ಸಬ್ಜೆಕ್ಟನ್ನು ನನ್ನಿಂದ ಪಾಸ್ ಮಾಡೋಕ್ಕಾಗ್ತಾ ಇಲ್ವಲ್ಲ, ಇಷ್ಟು ಕಷ್ಟಪಟ್ಟು ನಾವು ಶೇಖರಣೆ ಮಾಡಿ ಇಡ್ತಾ ಇದ್ವಿ, ಈ ಒಂದು ವಸ್ತುವನ್ನು ಖರೀದಿ ಮಾಡಬೇಕಂತ ಪ್ರಯತ್ನ ಮಾಡ್ತಾ ಇದ್ವಿ, ಮಾಡೋಕ್ಕಾಗ್ತಾ ಇಲ್ವಲ್ಲ, ಒಂದು ಸ್ಥಳವನ್ನು ತೊಗೊಬೇಕಂತ ಟ್ರೈ ಮಾಡ್ತಾ ಇದ್ವಿ, ಮಾಡೋಕ್ಕಾಗ್ತಾ ಇಲ್ವಲ್ಲ ಅಂತೇಳಿ ಹಲವಾರು ವಿಧದಲ್ಲಿ ನೀವು ಚಿಂತೆ ಉಳ್ಳವರಾಗಿರುವುದಾದರೆ ಇವತ್ತು ದೇವರ ವಾಕ್ಯ ಎಂಥವರಿಗೆ ಕರ್ತನಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯೋರಿಗೆ ಮೊದಲು ಕೊಡುವಂಥ ಆಶೀರ್ವಾದ ಏನಂದರೆ ನಿನ್ನ ಕಷ್ಟಾರ್ಜಿತವನ್ನು ನೀನು ಅನುಭವಿಸ್ತೀಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಿನ್ನ ಕೆಲಸ ಅಂದರೆ ನೀನು ಮಾಡುವಂಥ ಕೆಲಸ ನಿನಗೆ ಆಶೀರ್ವಾದ ಉಳ್ಳದಾಗಿ ಬದಲಾವಣೆ ಆಗ್ತದೆ. ದೇವರು ಏನು ಬದಲಾವಣೆ ಮಾಡ್ತಾರೆ ಅಂದರೆ ಕರ್ತನಿಗೆ ಭಯಪಡುವಂಥ ವ್ಯಕ್ತಿಗೆ ಶಾಪಗ್ರಸ್ತವಾದಂಥದ್ದು ಫಲಿತಾಂಶ ಕೊಡದೇ ಇರುವಂಥ ಕೆಲಸವು ಫಲಭರಿತವಾದ ಕೆಲಸವಾಗಿಯೂ ಆಶೀರ್ವಾದ ಉಳ್ಳದಾಗಿಯೂ ಬದಲಾವಣೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಕರ್ತನಿಗೆ ಭಯಪಡುವಾಗ ನಿಮ್ಮ ಎಲ್ಲ ಕಾರ್ಯಗಳು ದೇವರು ಏನು ಮಾಡ್ತಾರೆ? ಆಶೀರ್ವಾದ ಉಳ್ಳದಾಗಿ ಮಾಡ್ತಾರೆ. ನಿಮ್ಮ ಕಷ್ಟಾರ್ಜಿತವನ್ನು ಏನು ಮಾಡ್ತೀರಾ? ಬೇರೆ ಯಾರೂ ಇಲ್ಲ, ಬೇರೆ ಯಾರೂ ಇಲ್ಲ, ನಿಮ್ಮನ್ನೇ ದೇವರು ಅನುಭವಿಸುವಂತೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನಂತರವಾಗಿ ವಾಕ್ಯ ಹೇಳ್ತದೆ, ನಿನ್ನ ಕಷ್ಟಾರ್ಜಿತವನ್ನು ನೀನೇ ಅನುಭವಿಸುವಿ, ನೀನು ಧನ್ಯನು, ನಿನಗೆ ಶುಭವಿರುವುದು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೋಡ್ರಿ, ದೇವರು ಹೇಗೆ ಬದಲಾವಣೆ ಮಾಡ್ತಾರೆ ಅಂದರೆ ಯು ಆರ್ ಸೆಲ್ಫ್, ನಿನ್ನನ್ನೇ ಧನ್ಯನಾಗಿ ಮಾಡಿಬಿಡ್ತಾರೆ. ನಿನಗೆ ಧನ್ಯ ಉಂಟಾಗೋದಲ್ಲ, ನಿನಗೆ ಆಶೀರ್ವಾದ ಉಂಟಾಗೋದಲ್ಲ, ನೀನೇ ಒಂದು ಆಶೀರ್ವಾದದ ಪಾತ್ರೆಯಾಗಿ ಬದಲಾವಣೆ ಆಗ್ಬಿಡ್ತೀಯ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀವೇ ಏನಾಗ್ಬಿಡ್ತೀರಾ? ಒಂದು ಆಶೀರ್ವಾದದ ಪಾತ್ರೆ. ನೀವು ಎಲ್ಲೂ ಆಶೀರ್ವಾದವನ್ನು ಎದುರು ನೋಡುವಂಥ ಅವಶ್ಯಕತೆ ಇಲ್ಲ. ದೇವರು ನಿಮ್ಮನ್ನೇ ಆಶೀರ್ವಾದ ಉಳ್ಳವರಾಗಿ ಬದಲಾವಣೆ ಮಾಡಿಬಿಡ್ತಾರೆ. ಹೇಗೆ ನಿಮ್ಮನ್ನು ಆಶೀರ್ವಾದ ಉಳ್ಳವರಾಗಿ ಬದಲಾವಣೆ ಮಾಡ್ತಾರೆ ಅಂತ ಹೇಳಿದ್ರೆ, ನೀವು ಹೋಗುವಂಥ ಸ್ಥಳದಲ್ಲಿ ಆಶೀರ್ವಾದವಾಗಿರ್ತೀರ. ನಿಮ್ಮ ಬಳಿಯಲ್ಲಿ ಒಬ್ಬರು ಬಂದು ಮಾತನಾಡುವಾಗ ಇವ್ರ ಬಳಿಯಲ್ಲಿ ಮಾತನಾಡಿದ್ರೆ ಏನೋ ಒಂದು ಕಾರ್ಯ ನನಗೆ ನಡೀತಾ ಇದೆ, ಏನೋ ಒಂದು ಸಮಾಧಾನ ಸಿಗ್ತಾ ಇದೆ, ಇವ್ರು ನನಗೆ ಪ್ರಾರ್ಥನೆ ಮಾಡಿದ್ರೆ ಒಂದು ಬಿಡುಗಡೆ ಆಗ್ತಾ ಇದೆ, ಇವ್ರ ಹತ್ರ ಹೋಗಿ ನನ್ನ ಕಷ್ಟ ಹೇಳ್ಕೊಂಡ್ರೆ ಒಂದು ಸಮಾಧಾನ, ಇವ್ರು ನಮ್ಮ ಮನೆಗೆ ಬಂದರೆ ಒಂದು ಆಶೀರ್ವಾದ, ಇವ್ರು ನಮ್ಮ ಕೆಲಸಕ್ಕೆ ಬಂದು ಕೆಲಸ ಮಾಡೋದ್ರಿಂದ ನಮ್ಗೆ ಆಶೀರ್ವಾದ ಅಂತ ಹೇಳಿ ದೇವರು ನಿಮ್ಮನ್ನು ಒಂದು ಆಶೀರ್ವಾದದ ಪಾತ್ರೆಯಾಗಿ ನಿಮ್ಮನ್ನು ಬದಲಾವಣೆ ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ಯೋಸೇಫನು ಜೀವನ ನೋಡುವಾಗ ಯೋಸೇಫನಿಗೆ ಎಷ್ಟೇ ಕಷ್ಟಗಳು ಬಂದರೂ ಸಹ ಅವನು ಹೋಗುವಂಥ ಸ್ಥಳಗಳಲ್ಲಿ ದೇವರು ಅವನನ್ನು ಆಶೀರ್ವಾದವಾದ ಒಂದು ಪಾತ್ರೆಯಾಗಿಟ್ಟಿದ್ದು. ಈ ವಾಸ್ ಎ ಬ್ಲೆಸ್ಸಡ್ ಪರ್ಸನ್. ದೇವರು ಅವನನ್ನು ಆಶೀರ್ವಾದ ಪಾತ್ರೆಯಾಗಿ ಅವನು ನೋಡುವಾಗ ವಾಕ್ಯ ಹೇಳ್ತದೆ, ಅವನು ಕೈ ಇಟ್ಟು ಮಾಡಿದಂಥ ಎಲ್ಲ ಕಾರ್ಯಗಳೇನಾಯ್ತಂದರೆ ಸಫಲವಾಯಿತು. ಅವನ ಕೈ ಒಯ್ತದೆ, ಎಲ್ಲವೇ ತುಳಿತದು, ಎಲ್ಲ ಏನೇ ಮಾಡಿದ್ರು ಅದು ಆಶೀರ್ವಾದವಾಗಿ ಬದಲಾವಣೆ ಆಗ್ತಾಯಿತ್ತು. ಅದೇ ಧನ್ಯರು, ಅದೇ ಏನೋ ಧನ್ಯರು. ನೀವೇನೇ ಒಂದು ಸ್ಟಾರ್ಟ್ ಮಾಡಿದ್ರು ಅದು ಒಂದು ಆಶೀರ್ವಾದವಾಗಿ ಹೋಗ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಒಂದು ಕಾರ್ಯ ನೀವು ತೀರ್ಮಾನ ಮಾಡಿ ಸ್ಟಾರ್ಟ್ ಮಾಡುವಾಗ ಅದು ನಿಮ್ಗೆ ಹೆಂಗಾಗಿರ್ತದೆ? ಆಶೀರ್ವಾದವಾಗಿ ಆಗ್ತದೆ. ಅದನ್ನು ಲಾಸ್ ಆಗಲ್ಲ. ಅದು ದೇವರು ನಿಮ್ಮನ್ನು ಆಶೀರ್ವಾದವಾಗಿಯೇ ಹಿಡ್ತಾರೆ. ಕಾರಣ ಯಾಕಂದರೆ ನೀವು ಆತನಿಗೆ ಭಯಪಟ್ಟು ಆತನನ್ನು ಪ್ರೀತಿ ಮಾಡಿ ಆತನ ಮಾರ್ಗದಲ್ಲಿ ನಡೆಯುತ್ತಾ ಆತನ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸೋದ್ರಿಂದ ನಿಮ್ಮನ್ನು ಆತನ ಆಶೀರ್ವಾದ ನಿಧಿಯಾಗಿಯೇ ಆಶೀರ್ವಾದ ಉಳ್ಳವರಾಗಿಯೇ ಇಟ್ಟಿರ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ನೀನು ಧನ್ಯನೇ, ನಿನಗೆ ಏನಾಗಿರ್ತದೆ? ಶುಭ. ರೈಟ್? ಎವ್ರಿಥಿಂಗ್, ಎಲ್ಲದರಲ್ಲಿ ನಿಮ್ಗೆ ಏನಿರ್ತದೆ? ನೀವೇನು ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ರೈಟ್? ಏನು ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ಶುಭವನ್ನು ಆಶೀರ್ವಾದವನ್ನು ಹುಡ್ಕೊಂಡು ಹೋಗುವಂಥ ಅವಶ್ಯಕತೆ ಇಲ್ಲ. ದಾವೀದನ ಹಾಗೆ ನಾನು ನನ್ನ ಜೀವಮಾನ ಎಲ್ಲ ಎಲ್ಲಿರ್ತೀನಿ? ವಾಸ ಮಾಡ್ತೀನಿ. ರೈಟ್? ಯಾವ್ದು ಹಿಂಬಾಲಿಸ್ತದೆ ನನ್ನನ್ನು? ಯಾವ್ದು ಹಿಂಬಾಲಿಸ್ತದೆ? ಶುಭವು ಕೃಪವು ನನ್ನನ್ನು ಏನು ಮಾಡ್ತದೆ? ನನ್ನ ಕೆಲಸ ಏನು? ಆತನ ಮಂದಿರದಲ್ಲೇ ವಾಸ ಮಾಡೋದು, ಆತನನ್ನು ಪ್ರೀತಿ ಮಾಡೋದು, ಆತನ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸೋದು, ಆತನ ವಾಕ್ಯ ಏನು ಹೇಳ್ತದೆ ಅದನ್ನು ಮಾಡೋದು, ಆತನನ್ನು ಮೆಚ್ಚಿಸುವಂಥ ಕಾರ್ಯಗಳನ್ನು ಮಾಡ್ಕೊಂಡು ಹೋಗೋದು ನನ್ನ ಕೆಲಸ. ಶುಭ ಕೃಪೆ ಅಲ್ಲ, ನನ್ನ ಹಿಂದೆ ಏನು ಮಾಡ್ತಾ ಇರ್ತದೆ? ಅದು ನನ್ನನ್ನು ಫಾಲೋ ಮಾಡ್ಕೊಂಡು ಬರ್ತದೆ. ಒಂದು ವೇಳೆ ನಾನು ಬೇಗ ಹೋಗೋದ್ರೆ ಅಯ್ಯೋ ಬೇಗ ಹೋಗ್ತದಲ್ಲ, ಬೇಗ ಹೊರಡು ಅಂತ ಹೇಳಿ ಅದು ಫಾಸ್ಟಾಗಿ ಬರ್ತದೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೀವು ಅದನ್ನು ಹುಡ್ಕೊಂಡು ಹೋಗುವಂಥ ಏನಿಲ್ಲ
ಅವಶ್ಯಕತೆಯೇ ಇಲ್ಲ. ದೇವರ ಕಾರ್ಯಗಳನ್ನು ಮಾಡ್ತಾರೆ. ದೇವರ ನಾಮದ ಮಹಿಮೆಗಾಗಿ ನೀವು ಆತನನ್ನು ಪ್ರೀತಿ ಮಾಡಿ ಆತನ ವಾಕ್ಯಕ್ಕನುಸಾರವಾಗಿ ಜೀವಿಸ್ರಿ, ದೇವರ ಕಾರ್ಯಗಳನ್ನು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸೋದು ಬಹಳ ಕಷ್ಟ ಇದೆಯಲ್ಲ ಪಾಸ್ಟರ್ ಅಂತ ಹೇಳಿದ್ರೆ, ಇಲ್ಲ, ಅದಕ್ಕೆ ನಮಗೆ ಸಹಾಯ ಮಾಡೋದಕ್ಕೇ ಪರಿಶುದ್ಧ ಆತ್ಮನು ನಮಗೆ ಕೊಡಲ್ಪಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಪವಿತ್ರ ಆತ್ಮನು ನಮ್ಮ ಜೊತೆಯಲ್ಲಿದ್ದಾರೆ. ಯಾಕೆ? ಸಹಾಯಕನಾಗಿ, ನಾವು ದೇವರ ವಾಕ್ಯಕ್ಕೆ ವಿದ್ಯರಾಗಿ ನಡೆಯೋದಕ್ಕೆ, ನಮಗೆ ಸಪೋರ್ಟ್ ಮಾಡೋದಕ್ಕೆ, ಸಹಾಯ ಮಾಡೋದಕ್ಕೇ ಪರಿಶುದ್ಧ ಆತ್ಮನು ನಮಗೆ ಕೊಡಲ್ಪಟ್ಟಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಎಫೆಸದವರಿಗೆ ಬರೆದಂಥ ಪತ್ರಿಕೆ ಬಹಳ ಉತ್ತಮವಾದ ಒಂದು ಪತ್ರಿಕೆ. ನಮ್ಮ ಸಭೆಯಲ್ಲಿ ಆ ಒಂದು ಪತ್ರಿಕೆಯನ್ನೇ ನಾನು ಹತ್ತತ್ರ ಒಂದು 4 ತಿಂಗಳಿಂದ ಅದೇ ಪ್ರಸಂಗ, 1ನೇ ಅಧ್ಯಾಯ ಪ್ರಾರಂಭ ಮಾಡಿ ಈಗ 5ನೇ ಅಧ್ಯಾಯಕ್ಕೆ ಬಂದಿದ್ದೀವಿ. 5ನೇ ಅಧ್ಯಾಯದಲ್ಲಿ 10 ವಚನ ಹತ್ರ ಏನು ಮಾಡಿದ್ವಿ, ಮುಗಿಸಿದ್ವಿ. ಬೇರೆ ಎಫೆಸದವರಿಗೆ ಬರೆದಂಥ ಪತ್ರಿಕೆನೇ. ಎಂಥ ಒಂದು ಪತ್ರಿಕೆ ಅಂತ ನೋಡಿದ್ರೆ, ಮೊದಲು 3 ಅಧ್ಯಾಯ ದೇವರು ನಮ್ಮ ಜೀವನದಲ್ಲಿ ಏನೆಲ್ಲ ಮಾಡಿದ್ರು ಅಂತ ಹೇಳಿ, ನಂತರ 3 ಅಧ್ಯಾಯ ದೇವರದೆಲ್ಲ ಮಾಡಿದಾರಲ್ಲ ನಾವೇನು ಮಾಡಬೇಕಂತ ಹೇಳಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವೇನು ಮಾಡಬೇಕು. ದೇವರಿಷ್ಟೆಲ್ಲ ಮಾಡಿದ್ದಾರೆ. ನಮ್ಮನ್ನು ಪರಿಶುದ್ಧವಂತರಾಗಿ ಮಾಡಿದ್ದಾರೆ, ನಮ್ಮನ್ನು ನೀತಿವಂತರಾಗಿ ಮಾಡಿದ್ದಾರೆ, ನಮ್ಮನ್ನು ಆತನ ಸ್ವಂತ ಮಕ್ಕಳಾಗಿ ಮಾಡಿದ್ದಾರೆ, ನಮ್ಮನ್ನು ಆತನ ಜೊತೆಯಲ್ಲಿ ಉನ್ನತದಲ್ಲಿ ಕುಂಡ್ರಿಸಿದ್ದಾರೆ, ನಾವು ಆತನ ಸಂಗಡ ಸಿಂಹಾಸನದಲ್ಲಿ ಕೂತಿದ್ದೀವಿ, ದೇವರು ನಮ್ಮನ್ನು ನೀತಿವಂತರಾಗಿ ಮಾಡಿಟ್ಟಿದ್ದಾರೆ. ಇದೆಲ್ಲ ಸತ್ಯ. ರೈಟ್. ಮರಣದಲ್ಲಿ ಸತ್ತವರಾಗಿದ್ದಂಥ ನಮ್ಮನ್ನು ಬದುಕಿಸುವಂತೆ ಮಾಡಿದ್ದಾರೆ, ಆತನ ಕುಟುಂಬದಲ್ಲಿ ಒಬ್ಬರಾಗಿ ಮಾಡಿದ್ದಾರೆ. ಇದೆಲ್ಲ ಮಾಡಿದ ಮೇರೆಗೆ ನಾವೇನು ಮಾಡಬೇಕು ಅನ್ನೋದು ನಂತರ 3 ಅಧ್ಯಾಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಆ 3 ಅಧ್ಯಾಯಗಳಲ್ಲಿ ಬೇಸ್ ಅಂತ ಏನಂತ ಹೇಳಿದ್ರೆ, ಆತನ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸೋದೆ. ರೈಟ್. ಆ ವಾಕ್ಯಕ್ಕೆ ಅನುಸಾರವಾಗಿ ನಾವು ಜೀವಿಸ್ಕೊಂಡು ಹೋದರೆ ದೇವರನ್ನು ಮೆಚ್ಚಿಸುವವರಾಗಿ ನಾವು ಇರ್ತೀವಿ. ಹಾಗೆ ನಾವು ಮಾಡುವುದಾದರೆ ದೇವರು ನಮ್ಮನ್ನು ಧನ್ಯರಾಗಿ ಬಾಳ್ದೆವನ್ನು ಮಾಡ್ತಾರೆ, ನಮಗೆ ಶುಭವನ್ನು ಅನುಗ್ರಹ ಮಾಡ್ತಾರೆ. 3ನೇ ವಚನಕ್ಕೆ ಬರೋಣ. 3ನೇ ವಚನವನ್ನು ಹೋದ್ರಿ ನೋಡೋಣ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ಆಶೀರ್ವಾದ ಕುಟುಂಬ. ಮೊದಲು ಅವನ ಕೆಲಸ, ಒಬ್ಬ ವ್ಯಕ್ತಿಯ ಕೆಲಸ, ನಂತರವಾಗಿ ಅವನ ಕುಟುಂಬ, ಅವನ ಹೆಂಡತಿ ಮಕ್ಕಳು. ರೈಟ್. ಹೆಂಡತಿ ಮಕ್ಕಳು, ಫ್ಯಾಮಿಲಿಗೆ ಬರ್ತಾ ಇದೆ ಆಶೀರ್ವಾದ. ಯಾರಿಗೆ ಅಂತ ಹೇಳಿದ್ರೆ, ದೇವರ ವಾಕ್ಯಕ್ಕೆ ಅನುಸಾರವಾಗಿ ಆತನ ಮಾರ್ಗದಲ್ಲಿ ನಡೆಯುವಂಥ ಮಗನಿಗೆ ದೇವರು ಹೇಳುವಂಥದ್ದೇ, ನಿನ್ನ ಫ್ಯಾಮಿಲಿ, ನಿನ್ನ ಹೆಂಡತಿ ಹೆಂಗಿರ್ತಾಳೆ, ನಿನ್ನ ಮಕ್ಕಳು ಹೆಂಗಿರ್ತಾಳೆ. ಅದಕ್ಕೆ 2 ವಿಶೇಷವಾದ ಮರಗಳನ್ನು ಆಗಿನ ಕಾಲದಲ್ಲಿ ಯಹೂದ್ಯ ದೇಶದಲ್ಲಿ ಇದ್ದಂಥ ಕಲ್ಟಿವೇಷನಲ್ಲಿ ಬಹಳ ಪ್ರಾಮುಖ್ಯವಾದಂಥ ಕಲ್ಟಿವೇಷನ್ ಇದೆರಡು. ರೈಟ್. ಒಂದು ದ್ರಾಕ್ಷೆ, 2ನೇದು ಎಣ್ಣೆ ಮರ. ರೈಟ್. ಇದೆರಡು ಬಹಳ ಪ್ರಾಮುಖ್ಯವಾದ ಕಲ್ಟಿವೇಷನ್. ಇದನ್ನು ಹೊರಗಿಕೊಂಡೇ, ಆ ಒಂದು ಕಲ್ಟಿವೇಷನ್ ಹೊರಗಿಕೊಂಡೇ ಆ ದೇಶ ಆ ಕಾಲದಲ್ಲಿ ಇದ್ದಿದ್ದು. ರೈಟ್. ಸೊ ಅದಕ್ಕೆ ಇಲ್ಲಿ ದೇವರ ವಾಕ್ಯ ಹೋಲ್ಣೆ ಮಾಡುವಾಗ, ನಿನ್ನ ಹೆಂಡತಿ ಹೆಂಗಿರ್ತಾಳೆ ಅಂತ ಹೇಳಿದ್ರೆ, ಹೆಂಗಿರ್ತಾಳೆ? ಫಲಭರಿತವಾದ. ರೈಟ್. ಬಹಳ ಪ್ರಾಮುಖ್ಯ. ಎಂಥ ಇದು? ಫಲಭರಿತವಾದ ದ್ರಾಕ್ಷಲತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಒಂದು ಆಶೀರ್ವಾದವುಳ್ಳ, ನಿನ್ನ ವಂಶ ಆಶೀರ್ವಾದದ್ದು, ನಿನ್ನ ಕುಟುಂಬ ಆಶೀರ್ವಾದದ್ದು. ರೈಟ್. ಯು ವಿಲ್ ಬಿಕಮ್ ಎ ಫ್ರೂಟ್ಫುಲ್. ರೈಟ್. ದ್ರಾಕ್ಷೆ ಲತೆಯಿಂದ ತೆಗೆಯುವಂಥ ಆ ಗ್ರೇಪ್ಸ್ ಜ್ಯೂಸ್ ಇದೆಲ್ಲ, ಗ್ರೇಪ್ ವೈನ್ ಅಂತ ಹೇಳ್ತಾರಲ್ಲ, ಅದು ಏನಂತ ತರ್ತದೆ ಅಂತ ಹೇಳಿದ್ರೆ, ಕಾಂತಿ, ಅದು ಸಂತೋಷ. ರೈಟ್. ಇನ್ನ ತರುತ್ತೆ ಆನಂದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರೈಟ್. ಮನಸ್ಸಿಗೆ ಸಂತೋಷತೆ ಕೊಂಡು ಬರ. ಅರ್ಥ ಆಗ್ತಿದೆಯಾ? ಈಗ ಹೆಂಡತಿ ಏನಾಗಿರ್ತಾರೆ ಅಂತ ಹೇಳಿದ್ರೆ, ಫಲಭರಿತವಾದ ದ್ರಾಕ್ಷಲತೆ ಅಂತ ಹೇಳುವಾಗ, ನಿನ್ನ ಕುಟುಂಬ ಜೀವನ ಸಂತೋಷವುಳ್ಳ ಒಂದು ಜೀವನವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಂಥ ಜೀವನವಾಗಿರ್ತದೆ? ಸಂತೋಷವಿಲ್ಲ. ಪರ್ಸ್ನಲ್ ಲೈಫ್, ಇಂಟಿಮಸಿ ಲೈಫ್ ಒಂದು ಸಂತೋಷವುಳ್ಳದಾಗಿರ್ತದೆ. ಕುಟುಂಬ ಜೀವನ ಸಂತೋಷವಾಗಿರ್ತದೆ. ನಿನ್ನ ಹೆಂಡತಿ ಫಲಭರಿತಳಾಗಿ ಅಂತ ಹೇಳಿದ್ರೆ, ನಿನ್ನ ಕುಟುಂಬವನ್ನು ಕಟ್ಟುವವಳಾಗಿ ಕಾಣಲ್ಪಡ್ತಾಳೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಕುಟುಂಬನ ಏನು ಮಾಡ್ತಾರೆ? ಕಟ್ಟುವವರಾಗಿರ್ತಾರೆ. ಉದಾಹರಣೆಗೆ ನೋಡ್ರಿ, ದೇವರು ಮನೆ ಕಟ್ಟುವಂಥ ಕೆಲಸ ಇಬ್ಬರು ಮಾಡ್ತಾರೆ. ರೈಟ್. ಮೊದಲು ಮನೆಯನ್ನು, ಯೆಹೋವನು ಮನೆಯನ್ನು ಕಟ್ಟದೆ ಹೋದರೆ ಕಟ್ಟುವವರ ಪ್ರಯಾಸ ವ್ಯರ್ಥ. ರೈಟ್. ಜ್ಞಾನೋಕ್ತಿಗಳಲ್ಲಿ ಹೇಳ್ತಾಳೆ, ಬುದ್ಧಿ ಉಳ್ಳ ಸ್ತ್ರೀ ತನ್ನ ಮನೆಯನ್ನು ಕಟ್ಟುತ್ತಾಳೆ. ಅಂದರೆ ದೇವರು ಮಾಡುವಂಥ ಕೆಲಸವನ್ನು ಕುಟುಂಬದಲ್ಲಿ ಯಾರಿಗೆ ಕೊಟ್ಟಿದ್ದಾರೆ ಜವಾಬ್ದಾರಿಯನ್ನು? ಸ್ತ್ರೀಗೆ. ಸ್ತ್ರೀ ಮುಖಾಂತರನೇ ದೇವರು ಅದನ್ನು ಮಾಡೋದು. ರೈಟ್. ಬುದ್ಧಿ ಇಲ್ಲದೆ ಇರುವಂಥ ಸ್ತ್ರೀ ಏನು ಮಾಡ್ತಾಳಂತೆ? ತನ್ನ ಸ್ವಂತ ಕೈಗಳಿಂದ. ಯಾವ ಕೈಗಳಿಂದ?
ಸ್ವಂತ ಕೈಯಿಂದ. ಅಂದರೆ ಒಂದು ಫ್ಯಾಮಿಲಿ ಮೇಕ್ ಮಾಡೋದು, ಬ್ರೇಕ್ ಮಾಡೋದು ಎರಡು ಯಾರ ಕೈಯಲ್ಲಿದೆ ಅಂತ ಹೇಳಿದ್ರೆ ಸ್ತ್ರೀಯ ಕೈಯಲ್ಲಿದೆ. ರೈಟ್, ಯು ಕ್ಯಾನ್ ಮೇಕ್ ದ ಫ್ಯಾಮಿಲಿ ಆರ್ ಯು ಕ್ಯಾನ್ ಬ್ರೇಕ್ ದ ಫ್ಯಾಮಿಲಿ. ರೈಟ್, ಕುಟುಂಬವನ್ನು ಕಟ್ಟೋದಕ್ಕೂ ಸಾಧ್ಯ, ಮುರಿಯೋದಕ್ಕೂ ಸಾಧ್ಯ. ರೈಟ್, ಏನಿಲ್ಲದಿರುವಂಥ ಸಮಸ್ಯೆನ ದೊಡ್ಡದಾಗಿ ಮಾಡೋದಕ್ಕೆ ಸಾಧ್ಯ. ರೈಟ್, ದೊಡ್ಡ ಸಮಸ್ಯೆನ ಏನಿಲ್ಲದ ಹಾಗೆ ಚಿಕ್ಕ ಸಮಸ್ಯೆಯಾಗಿ ಮಾಡೋದು ಸಾಧ್ಯ. ಇಸಲ ರೈಟ್, ಅಂದರೆ ಈ ಶಕ್ತಿ ಯಾರಿಗೆ ಕೊಡಲ್ಪಟ್ಟಿದೆ? ಪ್ರೈಸ್ ಲಾರ್ಡ್. ನೀವು ಎಷ್ಟು ಧನ್ಯರು ನೋಡ್ರಿ. ದೇವ್ರು ನನ್ನ ಕೆಲಸ ನಿನಗಲ್ಲ ಕಣ್ಲ, ಇವರಿಗೆ ಅಂತ ಹೇಳಿ, ರೈಟ್, ಆದಾಮನಿಗಲ್ಲ, ಏವಾಲ, ರೈಟ್, ಇವರಿಗೆ, ರೈಟ್, ವಿಮೆನ್ಗೆ ಏನು ಮಾಡಿದ್ದಾರೆ? ಆ ಒಂದು ಸ್ಥಾನ ಕೊಟ್ಟಿದ್ದಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯ, ಹಲ್ಲೆಲೂಯ. ಆಗಿನ ಕಾಲದಲ್ಲಿ ಕೆಲವರು ತಾಯಂದಿರೆಲ್ಲ ಬಹಳ ಬುದ್ಧಿವಂತರು. ರೈಟ್, ಬಹಳ ಏನು ಮಾಡ್ತಾರೆ ಅಂತ ಹೇಳಿದ್ರೆ ಶೇಖರಣೆ ಮಾಡಿರ್ತಾರೆ, ಸೇವಿಂಗ್ಸ್. ರೈಟ್, ಸೇವಿಂಗ್ಸು ಆಗಿನ ಕಾಲದಲ್ಲಿ ತಾಯಂದಿರು, ಇವಾಗ ಹೆಂಗೆ ಗೊತ್ತಿಲ್ಲ ನನಗೆ. ರೈಟ್, ಅವತ್ತಿನ ಕಾಲದಲ್ಲಿ ನಾನು ಹೇಳ್ತಾ ಇದ್ದೀನಿ, ತಾಯಂದಿರು ಬಂದು ಬಹಳ ಏನು ಮಾಡ್ತಾರೆ? ಸೇವಿಂಗ್ಸ್ ಮಾಡ್ತಾರೆ. ಕಠಿಣವಾದ ದೊಡ್ಡ ದೊಡ್ಡ ಕೆಲಸ ಇಲ್ಲ, ಆವಾಗ ದೊಡ್ಡ ಸಂಪಾದನೆ ಇಲ್ಲ. ರೈಟ್, ಸ್ವಲ್ಪ ಸಂಪಾದನೆ. ಆ ಸ್ವಲ್ಪ ಸಂಪಾದನೆಯಲ್ಲಿ ತಂದು ಮನೆಗೆ ಕೊಡುವಾಗ ಇವ್ರ ಮನೆ ಕಾರ್ಯಗಳೆಲ್ಲ ನೋಡಿಕೊಂಡು ಅದರಲ್ಲೂ ಸ್ವಲ್ಪ ಏನು ಮಾಡ್ತಾರೆ, ಆ ಡಬ್ಬಿಯಲ್ಲಿ ಈ ಡಬ್ಬಿಯಲ್ಲಿ ಅದರಲ್ಲಿ ಇದರಲ್ಲೆಲ್ಲ ಏನು ಮಾಡ್ತಾರೆ, ದುಡ್ಡನ್ನ ಇಟ್ಟಿರ್ತಾರೆ. ರೈಟ್, ಯಾವಾಗಾದರೂ ಸಮಸ್ಯೆ ಬಂದಾಗ, ಒಂದು ಸಾರಿ ಭಾರತ ದೇಶದಲ್ಲಿ ಅಂಥ ಸಮಸ್ಯೆ ಬಂತು. ರೈಟ್, ಈ ಎಕನಾಮಿಕಲ್ ಕ್ರೈಸಿಸ್ ಅನ್ನೋದು ಒಂದು ಭಯಂಕರವಾದ ವಿಧದಲ್ಲಿ ನಮ್ಮ ದೇಶದಲ್ಲಿ ಬಂತು. ರೈಟ್, ಮನಮೋಹನ್ ಸಿಂಗ್ ಅವರು ಪ್ರೈಮ್ ಮಿನಿಸ್ಟರ್ ಆಗಿದ್ದಂಥ ಕಾಲದಲ್ಲಿ. ಆಗ ಆ ಎಕನಾಮಿಕಲ್ ಕ್ರೈಸಿಸ್ಸಿಂದ ಹೊರಬರೋದಕ್ಕೆ ಯಾರು ಬಂದು ಬಹಳ ಸಹಾಯ ಮಾಡಿದಂತ ಹೇಳಿದ್ರೆ ಭಾರತೀಯ ಸ್ತ್ರೀಗಳೇ. ರೈಟ್, ಏನು ಮಾಡಿದ್ರಂತ ಹೇಳಿದ್ರೆ ಆವಾಗ ಅವರು ಇಟ್ಟಿಂಥ ದುಡ್ಡುಗಳೆಲ್ಲ ಆಚೆ ತಂದರು. ರೈಟ್, ಎಲ್ಲೆಲ್ಲ ಮನೆಗಳಲ್ಲಿ ಆ ಬಾಕ್ಸಲ್ಲಿ ಈ ಬಾಕ್ಸಲ್ಲಿ ಹಾಕಿಟ್ಟಿದ್ರಲ್ಲ, ಅದನ್ನೆಲ್ಲ ಆಚೆ ತಂದು ಆ ಕುಟುಂಬದ ಕಾರ್ಯಗಳಿಗಾಗಿ ಖರ್ಚು ಮಾಡುವಾಗ ನಿಧಾನಕವಾಗಿ ಈ ಎಕನಾಮಿಕಲ್ ಕ್ರೈಸಿಸ್ಸಿಂದ ನಮ್ಮ ದೇಶ ಹೊರಗೆ ಬಂತು. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಆದರೆ ಇವತ್ತು ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ, ಇವತ್ತು ಸ್ತ್ರೀಗಳು ಹೆಂಗಿದ್ದಾರೆ ಅಂತ ಗೊತ್ತಿಲ್ಲ. ಯಾಕೆ ಅಂತ ಹೇಳಿದ್ರೆ ಇವತ್ತು ಹಲವಾರು ವಿಧದಲ್ಲಿ ಕಾರ್ಯಗಳು ನಡೀತದೆ. ರೈಟ್, ಇವತ್ತು ಆನ್ಲೈನ್ ಅನೇಕ ಏನಿದೆ, ಅನೇಕ ಶಾಪಿಂಗ್ ಕಾರ್ಯಗಳೆಲ್ಲ ಇದೆ ಇವತ್ತು. ರೈಟ್, ಅನೇಕ ಈಗ ಉದಾಹರಣೆಗೆ ದಸರಾ ಬಂತು, ದಸರಾ ಬಂದಾಗ ಬಿಗ್ ಬಿಲಿಯನ್ ಆಫರ್ಗಳು ಬಂತು. ಎಲ್ಲದರಲ್ಲೂ ಬಿಗ್ ಬಿಲಿಯನ್ ಆಫರ್ಗಳು. ಫ್ಲಿಪ್ಕಾರ್ಟ್ ಇತ್ತು, ಅಮೆಝಾನ್ ಇತ್ತು, ಬೇರೆ 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 ಏನೇನು ಆ್ಯಪ್ ಇತ್ತು ಎಲ್ಲರೂ. ಅದಿಲ್ಲದೆ ಲೋಕಲ್ ಶಾಪ್ಗಳು. ಅಂದರೆ ಈ ದಸರಾದಲ್ಲಿ ಏನಂತ ಹೇಳಿದ್ರೆ ಬಹಳ ಎಲ್ಲರಿಗೆ ಭಾಳ ಖುಷಿ ಏನಂತ ಹೇಳಿದ್ರೆ ಅವತ್ತು ಸ್ವಲ್ಪ ಏನು ಸಿಗ್ತದೆ, ಅಲ್ಲಲ್ಲ ಕೆಲಸದ ಮೇರೆಗೆ ಬೋನಸ್ ಸಿಗ್ತದೆ. ಇವ್ರು ಏನು ಮಾಡ್ತಾರೆ, ಎಕ್ಸ್ಟ್ರಾ ದುಡ್ಡು ಸಿಕ್ಕಿದೆಯಾ, ಮನೆಗೆ ಎತ್ಕೊಂಡು ಹೋಗ್ಬಿಡ, ಎಲ್ಲ ಇಲ್ಲಿ ತಂದುಬಿಡು, ಎಲ್ಲ ಏನು ಮಾಡೋ. ಅವಾಗ ಏನು ಮಾಡ್ತಾರೆ, ಈ ಒಂದು ಫ್ಲಿಪ್ಕಾರ್ಟ್, ಅಮೆಝಾನ್ ಎಲ್ಲ ಇದೆಲ್ಲ ನೋಡಿದ್ರೆ ನೀವು ಒಂದು ಹುಡ್ಕಕ್ಕೆ ಹೋದರೆ ಸಾವಿರಾರು ತೋರಿಸ್ತಾನೆ ಅಲ್ವಾ. ನೀವು ಹುಡುಕ್ಬೋದು, ಇಷ್ಟೇ, ಇದಕ್ಕೆ ಮೇಲೆ ಇಲ್ಲ ಐಟಮ್ ಅಂತ ಹೇಳೋದೇ ಇಲ್ಲ ಅವನು. ರೈಟ್, ಇಷ್ಟೇ ಐಟಮ್ ಅಂತ ಹೇಳೋದೇ ಇಲ್ಲ. ಇವೆಲ್ಲ ಈ ಸೂಪರ್ ಮಾರ್ಕೆಟೆಲ್ಲ ಹೋಗುವಾಗ ಒಂದು 5,000 ರೂಪಾಯಿಗೆ ಏನು ಮಾಡ್ಕೊಳ್ಳೋ, 5,000 ರೂಪಾಯಿಗೆ ಇಸ್ಕೊಳ್ಳೋಕ್ಕೆ ಎಲ್ಲ ಲಿಸ್ಟ್ ಮಾಡ್ಕೊಂಡು ಹೋಗ್ತಾರೆ. ಬರುವಾಗ 10,000 ರೂಪಾಯಿ ಮಾಡಿರ್ತಾರೆ. ಯಾಕೆ ಅಂತ ಹೇಳಿದ್ರೆ ಹಲವಾರು ವಿಷಯಗಳೆಲ್ಲ ಇಟ್ಟಿರ್ತಾನೆ. ಕೌಂಟ್ರ್ ಹತ್ರ ಡಿಸ್ಪ್ಲೇ ಹಾಕಿರ್ತಾನೆ, ಅಲ್ಲೂ ಬಂದು ಕೆಲವೊಂದು ಐಟಮ್ ಎತ್ತ ಹಾಕ್ಕೊಳ್ತಾರೆ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ. ಆದರೆ ಇವತ್ತು ನಾವು ಹೆಂಗಿದ್ದೀವಿ, ಇರೋದನ್ನ ಫುಲ್ಲು ಬೂಸ್ಟ್ ಮಾಡಿಬಿಟ್ಟು ಆಮೇಲೆ ಎಲ್ಲ ದೇವರೇ ಸ್ತೋತ್ರ, ನಮ್ಮ ಕಷ್ಟ ಆಗಿಬಿಟ್ಟಿದೆ, ಸಾಲ ಆಗಿಬಿಟ್ಟಿದೆ, ರೈಟ್, ಹಂಗೆ ಹೇಳೋರಾಗಿರ್ತೀವ, ಹೆಂಗಿರ್ತೀವಿ ಅಂತ ನೋಡ್ರಿ. ಆದರೆ ದೇವರ ವಾಕ್ಯ ಹೇಳ್ತಿದೆ, ದೇವರಿಗೆ ಭಯಪಟ್ಟು ನಡೆಯುವವರು ಅವರ ಹೆಂಡತಿ, ಅವರ ಗಂಡ ಹೆಂಡತಿ ಫ್ಯಾಮಿಲಿ ಹೇಗಿರ್ತದೆ ಅಂತ ಹೇಳಿದ್ರೆ ಅದು ದ್ರಾಕ್ಷಲತ, ಹಾಗೆ ಫಲಭರಿತವಾದ ದ್ರಾಕ್ಷಲತ. ಅದು ಹೆಂಗೆ ಫಲಭರಿತ. ಆ ಕುಟುಂಬ, ದಟ್ ವುಮೆನ್ ವಿಲ್ ಬಿ ಎ ಮೇಕರ್ ಆಫ್ ದ ಫ್ಯಾಮಿಲಿ. ರೈಟ್, ಅದು ಫಲಭರಿತ, ಬರೇ ದ್ರಾಕ್ಷಲತ ಅಲ್ಲ, ಫಲಭರಿತವಾದ ಆ ಕುಟುಂಬವನ್ನು ಕಟ್ಟುವವರಾಗಿ, ಸಂತೋಷವನ್ನು ಸೇರಿಸುವವರಾಗಿ. ಪ್ರೈಸ್ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ನಂತರ ಮಕ್ಕಳು, ನೆಕ್ಸ್ಟ್ ಯಾರು? ಮಕ್ಕಳು. ರೈಟ್, ಮಕ್ಕಳು ಹೆಂಗಿರ್ತಾರಂತೆ? ಹಾಂ, ಎಣ್ಣೆ ಮರದ ಸಸಿಗಳಂತಿರುವರು. ರೈಟ್, ಮಕ್ಕಳೆಲ್ಲ ಹೆಂಗಿರ್ತಾರಂತೆ? ನಿನ್ನ ಸಂಗಡ ಊಟದ ಮನೆಯಲ್ಲಿ ಕೂತುಕೊಳ್ಳುವಂಥ ನಿನ್ನ ಮಕ್ಕಳು ಎಣ್ಣೆ ಮರದ ಸಸಿಗಳಂತೆ. ಎಣ್ಣೆ ಮುಖಕ್ಕೆ ಏನು ತರ್ತದಂದರೆ ಕಾಂತಿಯನ್ನು ತರ್ತದಂತೆ. ರೈಟ್, ಎಣ್ಣೆ ಏನು ಮಾಡ್ತದೆ ಮುಖಕ್ಕೆ? ಕಾಂತಿ ಅಂತ ತರ್ತಾರೆ. ಎರಡನೇದು, ಎಣ್ಣೆ ತಲೆಗೆ ಹಾಕ್ತೀವಿ. ಯಾಕೆ ಹಾಕ್ತೀವಿ?
ತಂಪಾಗಿರೋದಕ್ಕೆ. ಕರ್ತನಿಗೆ ಭಯಪಟ್ಟವರಾಗಿ ನೀವಿದ್ರೆ ನಿಮ್ಮ ಮಕ್ಕಳು ನಿಮ್ಮನ್ನು ತಂಪಾಗಿಡ್ತಾರೆ, ಎಲ್ಲಂದ್ರೆ ಯಾವಾಗಲೂ ಬಿಸಿಯಾಗಿಟ್ಬಿಡ್ತಾರೆ. ಟೆನ್ಷನ್ 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 ಟೆನ್ಷನ್, ಹಿಂಗೆ ಮಾಡ್ತಾರೆ, ಹಂಗೆ ಮಾಡ್ತಾರೆ, ಅದು ಮಾಡ್ತಾರೆ, ಇದು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್. ಯಾವಾಗಲೂ ತಲೆ ಬಿಸಿನೇ ಇರ್ತದೆ. ನಮ್ಮ ತಲೆ ತಂಪಾಗಿರ್ಬೇಕಾ? ನಮ್ಮ ಮಕ್ಕಳು ನಮಗೆ ಒಳ್ಳೆ ತಂಪಾದಂಥ ಮಕ್ಕಳಾಗಿರ್ಬೇಕಾ? ಎಣ್ಣೆ ಮರದ ಸಸಿಗಳಾಗಿರ್ಬೇಕಾ? ನಮ್ಮ ಮುಖಕ್ಕೆ ಕಾಂತಿಯನ್ನು ತರುವವರು, ಹೊರ ಜನರ ಮುಂದೆ ಎಲ್ಲ ನಮ್ಮನ್ನು ಹೊಗಳಿ ಮಾತಾಡುವ ರೀತಿಯಲ್ಲಿ ನಮ್ಮ ಮಕ್ಕಳನ್ನು ದೇವರು ಇಡಬೇಕಾ? ನಾವು ಮುಂದೆ ನಮ್ಮ ಮಕ್ಕಳನ್ನು ನಾವು ಚೆನ್ನಾಗಿ ಹೆಮ್ಮೆಯಿಂದ ಹೇಳ್ಕುವ ರೀತಿಯಲ್ಲಿ ನಮ್ಮನ್ನು ದೇವರು ಬದಲಾವಣೆ ಮಾಡಬೇಕಾ? ಯಾರು ಆತನ ಮಾರ್ಗದಲ್ಲಿ ನಡೀತಾರೋ ಅಂಥವ್ರಿಗೆ ಮಾತ್ರ ಈ ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಣ ಇಟ್ಟರೆ ಸಾಲದು. ಮನಿ ಮೇಕಿಂಗ್ ಇಸ್ ನಾಟ್ ಎ ಬಿಗ್ ಜಾಬ್. ಹಣ ಸಂಪಾದನೆ ಮಾಡೋದು ಏನಿಲ್ಲ ದೊಡ್ಡ ವಿಷಯ ಅಲ್ಲ. ಎಲ್ಲರೂ ಮಾಡ್ತಾರೆ. ರಕ್ಷಣೆ ಹೊಂದಿರೋರು ಮಾಡ್ತಾರೆ, ರಕ್ಷಣೆ ಹೊಂದದೇ ಇರೋರು ಮಾಡ್ತಾರೆ. ಮನೆ ಕಟ್ಟೋದು ಎಲ್ಲರೂ ಕಟ್ತಾರೆ, ರಕ್ಷಣೆ ಹೊಂದಿರೋರು ಕಟ್ತಾರೆ, ರಕ್ಷಣೆ ಹೊಂದದೇ ಇರೋರು ಕಟ್ತಾರೆ. ಕಾರ್ ಇಸ್ಕೊಳ್ಳೋದು, ಬೈಕ್ ಇಸ್ಕೊಳ್ಳೋದು, ಇದು ಈ ಜಗತ್ತಿನಲ್ಲಿ ನಮ್ಮ ಸುತ್ತಲೂ ಇರುವಂಥ ಎಲ್ಲ ಜನರು ಮಾಡುವಂಥ ಕಾರ್ಯಗಳು. ಇದರಲ್ಲಿ ದೊಡ್ಡ ಆಶೀರ್ವಾದ ಏನಿಲ್ಲ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇದರಲ್ಲಿ ದೊಡ್ಡ ಏನಿಲ್ಲ, ಆಶೀರ್ವಾದ ಏನಿಲ್ಲ. ಇದು ಎಲ್ಲರಿಗೆ ಸಿಗ್ತದೆ. ಒಳ್ಳೆಯವನಾಗಿರಲಿ, ಕೆಟ್ಟವನಾಗಿರಲಿ, ದೇವರಿಗೆ ಭಯಪಡುವವನಾಗಿರಲಿ, ದೇವರಿಗೆ ವಿರೋಧಿಸುವವನಾಗಿರಲಿ, ಎಲ್ಲರಲ್ಲಿ ಇದು ಉಂಟು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ದೇವರಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಡೆಯೋರಿಗೆ ವಿಶೇಷವಾದ ಆಶೀರ್ವಾದಗಳು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಂಥ ಆಶೀರ್ವಾದಗಳಂತ ಹೇಳಿದ್ರೆ, ನಿಮ್ಮ ಕಷ್ಟಾರ್ಜಿತವನ್ನು ನೀವೇ ಅನುಭವಿಸ್ತೀರ, ನೀವು ಧನ್ಯರಾಗಿರ್ತೀರ, ನಿನಗೆ ಶುಭವಾಗಿರ್ತದೆ. ನಿನ್ನ ಹೆಂಡತಿ ಹೆಂಗಿರ್ತಾಳೆ ಅಂದರೆ ಫಲಭರಿತವಾದ ದ್ರಾಕ್ಷಲತೆಯಾಗಿರ್ತಾರೆ. ನಿನ್ನ ಮಕ್ಕಳೆಲ್ಲ ನಿನ್ನ ಊಟದ ಮನೆಯ ಸುತ್ತಲೂ ಕೂತಿರುವಂಥ ನಿಮ್ಮ ಮಕ್ಕಳು ನಿಮ್ಗೆ ಹೆಂಗಿರ್ತಾರೆ? ಹೌದು. ಈಗ ಮಕ್ಕಳು ಯಾವಾಗಲೂ ತೀಟೆ ಮಾಡುವವರಾಗಿ, ನಿಮಗೆ ಟೆನ್ಷನ್ ಕೊಡುವವರಾಗಿ ಇರುವಂಥ ಮಕ್ಕಳಾಗಿ, ಏನೋ ಯಾವಾಗ ನೋಡಿದ್ರೆ ಅವರಿಂದ ಸಮಸ್ಯೆ ಅಂಥವ್ರು ಬಂದು ನೀವು ಊಟ ಮಾಡೋ ನಿಮ್ಮ ಪಕ್ಕದಲ್ಲಿ ಕೂತ್ಕೊಂಡಿರುವಾಗ ಹೆಂಗಿರ್ತದೆ? ಸಾಪಾಡು ಕೂಡ ಉಳ್ಳೆ ಇರಂಗತ್ತೆ. ಊಟನ ಸಾವು ಎಡೆ ಆಗಲ್ಲ, ಒಳಗೆ ಹೋಗಲ್ಲ, ನೆಮ್ಮದಿಯಿಂದ ಏನು ಮಾಡೋಕ್ಕಾಗಲ್ಲ, ಊಟ ಮಾಡೋಕ್ಕೆ ಆಗಲ್ಲ. ಈಗ ಕಷ್ಟ ಬಿದ್ದು ಬಂದು ಊಟ ಮಾಡೋಣ ಅಂತ ನೋಡಿದ್ರೆ ಅವ್ರು ನೋಡುವಾಗಲೇ ನಮ್ಗೇನು ಬರ್ತದೆ? ಕೋಪ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆದರೆ ಹಾಗಿರೋದಿಲ್ಲ. ನೀವು ಎಲ್ಲ ಸಂತೋಷವಾಗಿ ಇಡೀ ಕುಟುಂಬ ಸಮೇತವಾಗಿ ಹೆಂಗಿರ್ತೀರ ಅಂದರೆ ಸಂತೋಷವುಳ್ಳವರಾಗಿರ್ತೀರ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕುಟುಂಬ ಅಂದರೆ ದೇವರು, ನೀವು ಒಬ್ಬರು ಕುಟುಂಬದಲ್ಲಿ ಒಬ್ಬರು ದೇವರಿಗೆ ಭಯಪಟ್ಟು ನಡೆಯುವಾಗ ಅವರನ್ನು ನೋಡಿ ಎಲ್ಲರೂ ಅದೇ ಮಾರ್ಗಕ್ಕೆ ಬರ್ತಾರೆ ನೋಡ್ರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅದು ಒಂದು ಮನೆಯ ಯಜಮಾನ ನಾಯಕನಾಗಿರ್ಬೋದು ಅಥವಾ ಮನೆಯ ನಾಯಕಿ ಆಗಿರ್ಬೋದು, ಒಬ್ಬರು ದೇವರನ್ನು ದೃಢವಾಗಿ ಇಟ್ಕೊಳ್ಳೋದು ಭಾಳ ಭಾಳ ಪ್ರಾಮುಖ್ಯ. ಒಬ್ಬರು ದೇವರನ್ನು ದೃಢವಾಗಿ ಇಟ್ಕೊಳ್ಳೋದು, ಒಬ್ಬರು ಎಲ್ಲರನ್ನು ಪುಷ್ ಮಾಡೋದು, ಒಬ್ಬರು ಎಲ್ಲರಿಗಾಗಿ ಪ್ರಾರ್ಥನೆ ಮಾಡೋದು, ಒಬ್ಬರು ಎಲ್ಲರಿಗಾಗಿ ದೇವರ ಬಳಿಯಲ್ಲಿ ನಿಂತ್ಕೊಳ್ಳೋದು, ಒಬ್ಬರು ಎಲ್ಲರ ಮುಂದೆ ಸಾಕ್ಷಿಯಾಗಿ ದೇವರ ಮಾರ್ಗದಲ್ಲಿ ನಡೆಯೋದು. ಅದನ್ನು ಮಾಡಿದ್ರೆ ಆಟೋಮೆಟಿಕ್ಕಾಗಿ ಎಲ್ಲರೂ ಅದಕ್ಕೆ ಹಂಗೆ ಕ್ಲಿಂಗ್ ಆಗಿ ಬಂದ್ಬಿಡ್ತಾರೆ. ನಿಧಾನಕವಾಗಿ ಎಲ್ಲರೂ ಅದಕ್ಕೆ ಜೋಡಿ, ಅದಕ್ಕೆ ಮ್ಯಾಗ್ನೆಟ್ ಥರ ಎಲ್ಲರನ್ನು ಸೆಳೆದು ಬಿಡ್ತದೆ. ಆಗ ನಿಮ್ಮ ಕುಟುಂಬ ಪೂರ್ತಿಯಾಗಿ ಪರಿವರ್ತನೆ ಹೊಂದಿ ಆಶೀರ್ವಾದವುಳ್ಳ ಒಂದು ಕುಟುಂಬವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಅದಕ್ಕೆ ನಂತರ ಆ್ಯಡೆಡ್ ಬ್ಲೆಸ್ಸಿಂಗ್ಸ್, ರೈಟ್. ಇಷ್ಟು ಮಾತ್ರ ಅಲ್ಲ, ಇದರ ಜೊತೆಗೆ ಇನ್ನೂ ಕೆಲವೊಂದು ಆಶೀರ್ವಾದಗಳನ್ನು ದೇವರು ಕೊಡ್ತಾರೆ. ರೈಟ್. 4ನೇ ವಚನಕ್ಕೆ ಹೋಗೋಣ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು, ರೈಟ್. ಮುಖ್ಯವಾಗಿ ಯೆಹೋವನಲ್ಲಿ ಭಯಭಕ್ತಿ ಉಳ್ಳ ಪುರುಷನು ಈ ರೀತಿಯಾದ ಏನು ಹೊಂದ್ಕೊಳ್ತಾನೆ? ಆಶೀರ್ವಾದ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇಂಥ ಒಂದು ದೊಡ್ಡ ಆಶೀರ್ವಾದ ನಿಮಗೆ ಸಿಗ್ತದೆ. 5ನೇ ವಚನ ಓದ್ಕೊಳ್ಳಿ ಈಗ. ಚೀಯೋನಿನಲ್ಲಿರುವಂಥ ಯೆಹೋವನು ನಿನ್ನನ್ನು ಆಶೀರ್ವದಿಸಲಿ, ಜೀವಮಾನವೆಲ್ಲ ಯೆರೂಸಲೇಮಿನ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಚೀಯೋನಲ್ಲಿರುವಂಥ ಯೆಹೋವನು ನಿನ್ನನ್ನು ಏನು ಮಾಡ್ತಾರೆ? ಆಶೀರ್ವದಿಸ್ತಾರೆ. ಜೀವಮಾನವೆಲ್ಲ ಯೆರೂಸಲೇಮಿನ ಸೌಭಾಗ್ಯ. ರೈಟ್. ಆಗಿನ ಕಾಲದಲ್ಲಿ ಚಿಯೋನು ಯೆರೂಸಲೇಮ್ ಅಂದರೆ ಬಹಳ ಪ್ರಾಮುಖ್ಯ. ಚಿಯೋನ್ ಅನ್ನೋದು ಒಂದು ಬೆಟ್ಟ. ರೈಟ್. ಈ ಬೆಟ್ಟದ ಮೇರೆಗೆ ಏನಿದೆ ಅಂತ ಹೇಳಿದ್ರೆ ಯೆರೂಸಲೇಮ್ ಪಟ್ಟಣ ಇದೆ. ರೈಟ್. ಆ ಪಟ್ಟಣದಲ್ಲೇ ಏನು ಕಟ್ಟಲ್ಪಟ್ಟಿದೆ ಅಂದರೆ ದೇವಾಲಯ ಕಟ್ಟಲ್ಪಟ್ಟಿದೆ. ಅಂದರೆ ಈ ಸಿಯೋನ್ ಅಂತ ಹೇಳುವಾಗಲೇ ದೇವರ ಸಾನ್ನಿಧಾನ ಅಂತ ಅರ್ಥ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸಿಯೋನ್ ಅಂತ ಹೇಳುವಾಗ ಏನದು? ದೇವರ ಸಾನ್ನಿಧಾನ.
ಚಿಯೋನಿಂದ ದೇವರು ನಿನ್ನ ಆಶೀರ್ವಾದ ಮಾಡ್ತಾರೆ ಅಂತ ಹೇಳಿದ್ರೆ ಆತನ ಆಲಯದಿಂದ, ಆತನ ಸಾನ್ನಿಧಾನದಿಂದ ದೇವರು ನಿನ್ನನ್ನು ಆಶೀರ್ವಾದ ಮಾಡ್ತಾರೆ. ಅದರ ಶುಭವು ನಿಮಗೆ ಉಂಟಾಗಿರುತ್ತೆ. ನೋಡ್ರಿ ಎಷ್ಟು ನಿಜ ಅಂತ ಹೇಳಿದ್ರೆ, ಯೇಸು ಕ್ರಿಸ್ತನು ಚಿಯೋನಿನಲ್ಲಿ ಬಂದು ನಮಗೋಸ್ಕರ ತನ್ನ ಪ್ರಾಣವನ್ನು ಕೊಟ್ಟರು. ಯೆರೂಸಲೇಮಲ್ಲೇ ನಮಗೋಸ್ಕರ ಏನು ಮಾಡಿದ್ರು? ನಮ್ಮ ಪ್ರಾಣವನ್ನು ಕೊಟ್ಟರು. ಯೆರೂಸಲೇಮಲ್ಲಿ ಆತನು ಏನು ಮಾಡಲ್ಪಟ್ಟರು ಅಂತ ಹೇಳಿದ್ರೆ, ಮರಣವನ್ನು ಜಯಿಸಿ ಜೀವಂತವಾಗಿ ಎದ್ದು ಬಂದರು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಮತ್ತೆ ಯೇಸು ಸ್ವಾಮಿ ಎಲ್ಲಿಗೆ ಬರ್ತಾರೆ ಅಂತ ಹೇಳಿದ್ರೆ, ಅದೇ ಯೆರೂಸಲೇಮಿಗೆ ಮತ್ತೆ ಬರ್ತಾರೆ. ರೈಟ್, ಎಲ್ಲಿಂದ ಆತನು ಪರಲೋಕಕ್ಕೆ ಒಯ್ಯಲ್ಪಟ್ಟರೋ ಅದೇ ಎಣ್ಣೆ ಗುಡ್ಡೆಗಳ ಮೇಲೆ ಆತನು ಹಿಂದಕ್ಕೆ ಬರ್ತಾರೆ. ಎಲ್ಲಿದೆ ಅಂತ ಹೇಳಿದ್ರೆ ಚಿಯೋನಿನಲ್ಲಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಅಂದರೆ ದೇವರ ಸಾನ್ನಿಧಾನದಿಂದ ನಮಗೇನಿದೆ ಅಂತ ಹೇಳಿದ್ರೆ ನಿರಂತರವಾದ ಆಶೀರ್ವಾದಗಳು ಉಂಟು. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ಆಶೀರ್ವಾದ, ನಿಜವಾದ ಆಶೀರ್ವಾದ ಅಲ್ಲಿ ಇಲ್ಲಿ ಎಲ್ಲೂ ಇಲ್ಲ, ಲೋಕದಲ್ಲಿಲ್ಲ. ನಿಜವಾದ ಆಶೀರ್ವಾದ ದೇವರ ಸಾನ್ನಿಧಾನದಲ್ಲಿ, ಪ್ರಸನ್ನತೆಯಲ್ಲೇ ಇರೋದು. ಪ್ರೈಸ್ ದಿ ಲಾರ್ಡ್. ಒಂದು ವಾಕ್ಯ ಹೀಗೆ ಹೇಳ್ತಿದೆ, ರೈಟ್, ಮುಂಜಾನೆ ಎತ್ತು, ಹೊತ್ತಾರೆ ಎತ್ತು, ರೈಟ್, ಎಲ್ಲ ಕಷ್ಟಪಟ್ಟು ಹೊರವಕ್ಕುವವರೇ ಈ ಆಶೀರ್ವಾದವನ್ನು ದೇವರು ತಮ್ಮ ಪ್ರಿಯರಿಗೆ ನಿದ್ರೆಯಲ್ಲೂ ಸಹ ಕೊಟ್ಬಿಡ್ತಾರಂತೆ. ಎಲ್ಲಿ ಕೊಡ್ತಾರೆ? ಮುಂಜಾನೆ ಎದ್ದು ಕಷ್ಟಪಟ್ಟು ಇದೆಲ್ಲ ಮಾಡೋದಕ್ಕಿಂತ ದೇವರಿಗೆ ಪ್ರಿಯರಾಗಿ ನಡ್ಕೊಂಡ್ರೆ ದೇವರು ಅದನ್ನು ಸುಲಭವಾಗಿ ಕೊಟ್ಬಿಡ್ತಾರೆ. ಹೆಂಗೆ ಕೊಡ್ತಾರೆ? ಸುಲಭವಾಗಿ, ರೈಟ್, ಭಾಳ ಸುಲಭವಾಗಿ. ದೊಡ್ಡ ಕಷ್ಟ ಕಠಿಣವಾದ ಕಾರ್ಯಗಳೆಲ್ಲ ಏನು ಮಾಡೋಕ್ಕಿಲ್ಲ, ಮಾಡಂಗೆ ಅವಶ್ಯಕತೆನೇ ಇಲ್ಲ. ಭಾಳ ಸುಲಭವಾಗಿ ದೇವರಿಗೆ ಪ್ರಿಯನಾಗಿ ನಡ್ಕೊಳ್ಳುವಾಗ, ಆತನ ವಾಕ್ಯಕ್ಕೆ ಅನುಸಾರವಾಗಿ ಜೀವಿಸುವಾಗ ಕೆಲವೊಂದು ಕಾರ್ಯಗಳೆಲ್ಲ ಭಾಳ ಸುಲಭವಾಗಿ ನಡೀತದೆ. ರೈಟ್, ಭಾಳ ಹೆಂಗೆ ನಡೀತದೆ? ಸುಲಭವಾಗಿ ನಡೀತದೆ. ನಾವು ಓದ್ತಾ ಇರುವಾಗ ಭಾಳ ಕಷ್ಟ, ಅವಾಗೆಲ್ಲ ಭಾಳ ಕಷ್ಟ. ನಮ್ಮ ತಂದೆ ಸೇವೆ ಮಾಡ್ತಾರೆ, 4 ಮಕ್ಕಳು ನಾವು ಓದ್ತಾ ಇದ್ವಿ. ಅದು SDA ಕಾನ್ವೆಂಟ್ ಸ್ಕೂಲು. ಆವಾಗ ಮಂತ್ಲಿ ಫೀಸ್ನೇ ಪೇ ಮಾಡಬೇಕು, ಆದರೆ ಭಾಳ ಕಷ್ಟಕರವಾದ ಒಂದು ಸಮಯ. ಆಗ ಫೀಸು ಎಕ್ಸಾಮ್ ಟೈಮಲ್ಲಿ ಈ ಫೀಸ್ ಪೇ ಮಾಡೋಕ್ಕಾಗಲ್ಲ. ಅವಾಗ ಏನು ಮಾಡ್ತಾರೆ ಅಂದರೆ, ಯಾರ್ಯಾರಿಗೆ ಅವಾಗೆಲ್ಲ ಹಾಲ್ ಟಿಕೆಟ್ ಕೊಡೋರು. ಹಾಲ್ ಟಿಕೆಟ್ ಇಲ್ಲ ಅಂತ ಹೇಳಿದ್ರೆ ಹೊರಗೆ ನಿಲ್ಲಿಸ್ಬಿಡೋರು. ರೈಟ್, ಎಕ್ಸಾಮ್ ಹಾಲಲ್ಲಿ ಅಲೋ ಮಾಡಲ್ಲ, ಎಲ್ಲ ಆಚೆ ನಿಂತಿರ್ತೀವಿ. ಆವಾಗ ಎಲ್ಲ ಪ್ಯಾರೆಂಟ್ಸ್ಗಳು ಬಂದು ಆಫೀಸ್ ಮುಂದೆ ನಿಂತಿರ್ತಾರೆ. ರೈಟ್, ಪ್ಯಾರೆಂಟ್ಸ್ಗಳೆಲ್ಲ ಆಫೀಸ್ ಮುಂದೆ ಬಂದು ನಿಂತಿರ್ತಾರೆ. ಪ್ರಿನ್ಸಿಪಾಲ್ ಹತ್ರ, ಟ್ರೆಷರರ್ ಹತ್ರ ಹೋಗಿ ಟೈಮಿಂಗ್ಸ್ ಕೇಳೋದಕ್ಕೆ, ಸರ್ ಸ್ವಲ್ಪ ಟೈಮ್ ಕೊಡಿ ಸರ್, ನಮ್ಮ ಮಕ್ಕಳಿಗೆ ಎಕ್ಸಾಮ್ ಬರೀಲಿ, ನಾವು ಪೇ ಮಾಡಿಬಿಡ್ತೀವಿ ಅಂತ ಹೇಳಿ ಎಲ್ಲ ಹೊರಗೆ ನಿಂತಿರ್ತಾರೆ. ರೈಟ್, ಅವತ್ತು ನಮ್ಮ ತಂದೆಯವರು ಬಂದು ನಿಂತಿದ್ದಾರೆ. ಅವರು ಸಹ ಲೈನಲ್ಲಿ ಬಂದು ನಿಂತಿದ್ದಾರೆ. ನಾವೆಲ್ಲ ಎಕ್ಸಾಮ್ ಹಾಲ್ಗೆ ಆಚೆ ನಿಂತಿದ್ದೀವಿ, ನಮಗೆ ಒಳಗೆ ಬಿಡ್ತಾ ಇಲ್ಲ, ಹಾಲ್ ಟಿಕೆಟ್ ಇಲ್ಲ. ನಮ್ಮ ತಂದೆಯವರು ಬಂದು ಅಲ್ಲಿ ಆಫೀಸ್ ಹತ್ರ ಮುಂದೆ ಲೈನಲ್ಲಿ ನಿಂತಿದ್ದಾರೆ. ಆ ಸ್ಕೂಲ್ನ ಟ್ರೆಷರರ್ ಬಂದು ಒಂದು ಹಾಗೆ ನೋಡಿಕೊಂಡು ಎಲ್ಲರೂ ಸರ್ ಅಂತ ಹೇಳ್ತಾರೆ. ಅವ್ರಿಗೆ ಏನು ಮಾತಾಡ್ತಾ ಇಲ್ಲ, ಹಾಗೆ ನಡ್ಕೊಂಡು ಹೋಗ್ತಾಯಿದ್ರು. ಅಲ್ಲಿ ಹೋಗಿ ರೆಸ್ಟ್ ರೂಮ್ ಹಂಗೆ ಹೋಗ್ಬಿಟ್ಟು ಮತ್ತೆ ಹಿಂಗೆ ಬಂದರು. ಬರುವಾಗ ಹಂಗೆ ನೋಡ್ಕೊಂಬಂದು ನಮ್ಮ ತಂದೆನ ನೋಡಿದ್ರು, ಬಂದು ಹೋಗಿ ಆಫೀಸಲ್ಲಿ ಕೂತ್ಕೊಂಡ್ರು. ಮತ್ತೆ ಏನಾಯ್ತಲ್ಲ, ಸ್ವಲ್ಪ ಹೊತ್ತು ಆದಮೇಲೆ ಮತ್ತೆ ಇನ್ನೊಂದು ಸಾರಿ ಬಂದ್ಬಿಟ್ಟು ನಮ್ಮ ತಂದೆನ ನೋಡ್ಕೊಂಡು ಹೋಗಿದ್ದಾರೆ. ಮತ್ತೆ ಬಂದು ಕೂತ್ಕೊಂಡಿದ್ದಾರೆ. ಮತ್ತೆ 3ನೇ ಸಾರಿ ಎದ್ದು ಬಂದು ತಂದೆಯವ್ರನ್ನ ಕರೆದು, ಸರ್ ನೀವು ನಿಮ್ಮ ಹತ್ರ ಸ್ವಲ್ಪ ಮಾತಾಡಬೇಕು ಬರ್ರಿ ಅಂತ. ನಮ್ಮ ತಂದೆಯವ್ರನ್ನ ಮಾತ್ರ ಸಪ್ರೇಟಾಗಿ ಕರ್ಕೊಂಡು ಬರ್ರಿ ಆಫೀಸ್ಗೆ ಅಂತ ಕರ್ಕೊಂಡೋಗಿ, ನೀವು ಏನು ಮಾಡ್ತೀರಾ ಅಂತ ಕೇಳಿದಾಗ, ನಾನು ಈ ಥರ ಸೇವೆ ಮಾಡ್ತಾಯಿದ್ದೀನಿ. ಏನಾಯಿತು, ಯಾಕೆ ಬಂದಿದ್ದೀರಾ? ಮಕ್ಕಳಿಗೆ ಫೀಸ್ ಕಟ್ಟಲಿಲ್ಲ. ಎಷ್ಟು ಮಕ್ಕಳು ಓದ್ತಾರೆ? 4 ಮಕ್ಕಳು ಓದ್ತಾರೆ. ಎಷ್ಟು ಫೀಸ್ ಕಟ್ಟಬೇಕು ಎಲ್ಲ ಲಿಸ್ಟ್ ತೆಗೆದಿದ್ದಾರೆ. ಏನಾಯ್ತೋ ಗೊತ್ತಿಲ್ಲ, ಇವ್ರು ಏನು ಕೇಳಲಿಲ್ಲ. ಆ ಟ್ರೆಷರರೇ ನೋಡಿಬಿಟ್ಟು, ಹೌದಾ, ತುಂಬ ಜನ ನಿಂತಿದ್ದಾರೆ ಲೈನಲ್ಲಿ, ಇವ್ರನ್ನ ಮಾತ್ರ ಕರ್ಕೊಂಡೋಗಿ ಆಫೀಸಲ್ಲಿ ಕೂರಿಸಿ ಮಾತಾಡಿಸಿ, ಆಯಿತು ಸರ್, ಏನು ಮಾಡೋಕ್ಕಾಗಲ್ಲ, ಇಷ್ಟು ಟೈಮ್ ಕೊಡ್ತೀವಿ, ಈ ಟೈಮಲ್ಲಿ ನಿಮ್ಮ ದೊಡ್ಡ ಮಗಳದ್ದು ಫೀಸು, 2ನೇ ಮಗಳ ಫೀಸು ನೀವು ಇಷ್ಟು ಟೈಮಲ್ಲಿ ಕಟ್ಟಬೇಕು. 3ನೇ ಮಗನಿಗೆ ಇವತ್ತಿನಿಂದ ಹಾಫ್ ಫೀಸ್, ಅವ್ನು 10th ಮುಗಿಯೋವರೆಗೂ ಅರ್ಧ ಫೀಸ್ ಕಟ್ಟರೆ ಸಾಕು. 4ನೇ ಮಗನಿಗೆ ಫುಲ್ ಫ್ರೀ ಸಾರ್ ಅಂತ ಹೇಳಿ ಬರ್ಕೊಡ್ಬೇಕು. ನಮ್ಮ ತಮ್ಮ 10ನೇ ಕ್ಲಾಸ್ವರೆಗೂ ಓದುವವರೆಗೂ ಆ ಸ್ಕೂಲಲ್ಲಿ ಫ್ರೀಯಾಗೇ ಓದ್ದ. ಅದಿಲ್ಲದೆ ಅವನಿಗೆ ವರ್ಷಕ್ಕೆ ಒಂದು ಬ್ಯಾಗು ಬಟ್ಟೆ ಎಲ್ಲ ಕೊಡೋರು ಫ್ರೀಯಾಗಿ, ರೈಟ್, ಕಾನ್ವೆಂಟ್ ಸ್ಕೂಲಲ್ಲಿ. ನನಗೆ 10th ಓದೋವರೆಗೂ ಹಾಫ್ ಫೀಸೇ ನಾನು ಕಟ್ಟಿದ್ದು. ನಾನು ಜಾಸ್ತಿ ಲಾಸ್ಟ್ ಕಟ್ಟಿದ್ದು 60 ರೂಪಾಯಿ ಅನಿಸುತ್ತೆ, ರೈಟ್, ಅಷ್ಟೇ. 120 ರೂಪೀಸ್ ಕಟ್ಟೋದು ಅವ್ದು ಭಾಳ ಕಷ್ಟ ಇತ್ತು. ನಮ್ಮ ಅಕ್ಕಗೆ ಅವ್ರಿಗೆಲ್ಲ ಟೈಮ್ ಸ್ಲಾಟ್ ಕೊಟ್ಟು ಇಷ್ಟು ಟೈಮ್ ಅಂತ ಕೊಟ್ಟು ಫೀಸು ನೋಡ್ರಿ, ಅಷ್ಟು ಜನ ಇದ್ದರು, ತುಂಬ ಜನ ನಿಂತಿದ್ರು. ಆದರೆ ಒಬ್ಬರನ್ನ ಮಾತ್ರ ಕರೆದು ಆ ಕಾರ್ಯ ಮಾಡಬೇಕಂತ ಹೇಳಿದ್ರೆ ಇದು ದೇವರ ದಯ ಮಾತ್ರ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ. ನೋಡ್ರಿ, ನಾವು ದೇವರಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಾವು ನಡೆದ್ರೆ ಕಾರ್ಯಗಳೆಲ್ಲ ದೇವರು ಮಾಡ್ತಾರೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಚಿಯೋನಿಂದ ದೇವರು ನಿಮ್ಮನ್ನು ಏನು ಮಾಡ್ತಾರೆ? ಆಶೀರ್ವಾದ ಮಾಡ್ತಾರೆ. ನಂತರ ಇನ್ನೊಂದು ಆಶೀರ್ವಾದ, ಏನು ಆಶೀರ್ವಾದ ಅಂತ ಹೇಳಿದ್ರೆ, ಅವರ ಆಯುಷ್ ದಿನಗಳನ್ನು ಸಹ ಕೂಡಿಸ್ಕೊಡ್ತಾರೆ ಅಲ್ವಾ? ನೋಡ್ರಿ, 6ನೇ ವಚನ ಓದ್ಕೊಳ್ಳೋಣ. ರೈಟ್, ಮಕ್ಕಳನ್ನು ಸಹ ಏನು ಮಾಡ್ತಾರೆ? ಕಾಣುವವರಾಗುವಂತೆ ಮಾಡ್ತಾರೆ. ನಿಮ್ಮ ಆಯುಷ್ ದಿನಗಳನ್ನು ದೇವರು ಏನು ಮಾಡ್ತಾರೆ? ಕೂಡಿಸ್ಕೊಡ್ತಾರೆ. ಆಯುಷ್ ದಿನಗಳನ್ನು ಡಾಕ್ಟ್ರು ಇಷ್ಟೇ ದಿನ ಅಂತ ಹೇಳ್ಬೋದು,
ಜನರು ಇಷ್ಟೇ ದಿನ ಬದುಕ್ತೀನಿ ಅಂತ ಹೇಳ್ಬೋದು, ಆದರೆ ದೇವರಿಗೆ ಭಯಪಟ್ಟು ಆತನ ಮಾರ್ಗದಲ್ಲಿ ನಾವು ನಡೆಯುವುದಾದರೆ ದೇವರು ನಮಗೆ ಆಯುಷ್ಯ ದಿನಗಳನ್ನು ಕೂಡಿಸ್ಕೊಡ್ತಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೆ ತುಂಬ ಜನ ಬದುಕಬೇಕಂತ ಆಸೆ ಇದೆಯಾ ಇಲ್ವಾ? ವಯಸ್ಸಾದ ಅಜ್ಜಿಗೂ ಸಹ ಕೇಳಿದ್ರೆ ಇನ್ನೂ ಒಂದು ವರ್ಷ ಇರಬೇಕು, ಇದನ್ನೆಲ್ಲ ನೋಡಬೇಕು ಅಂತ ಆಸೆ ಇರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಎಲ್ಲರಿಗೊಂದು ಆಸೆ ಅಲ್ವಾ? ಬದುಕಬೇಕು, ತುಂಬ ದಿನ ಈ ಭೂಮಿಯಲ್ಲಿ ಏನು ಮಾಡಬೇಕು, ಬದುಕಬೇಕು ಅಂತ ಹೇಳಿ ದೇವರು ಹೇಳ್ತಾರಪ್ಪ, ಅದನ್ನು ನಾನು ಮಾಡ್ತೀನಿ, ನೀನು ನನ್ನ ಮಾರ್ಗದಲ್ಲಿ ನಡಿ, ನನ್ನ ವಾಕ್ಯಕ್ಕೆ ಅನುಸಾರವಾಗಿ ನೀನು ಜೀವಿಸು, ನಿನ್ನ ಆಯುಷ್ಯ ದಿನಗಳನ್ನು ಹೆಚ್ಚು ಮಾಡೋದು ನನ್ನ ಕರ್ತವ್ಯ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಕರ್ತನ ಪರಿಶುದ್ಧ ನಾಮಕ್ಕೆ ಮಹಿಮೆ ಉಂಟಾಗಲಿ. ಇಡೀ ಕುಟುಂಬವನ್ನು ದೇವರು ಏನು ಮಾಡ್ತಾರೆ ಅಂದರೆ ಆಶೀರ್ವದಿಸುವಂಥ ದೇವರಾಗಿದ್ದಾರೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನಾವು ಆತನಿಗೆ ಭಯ ಬೀಳ್ತಾ ಇದ್ದೀವಿ, ಆತನನ್ನು ಪ್ರೀತಿಸ್ತಾ ಇದ್ದೀವಿ ಅನ್ನೋದಕ್ಕೆ ಆಧಾರವೇ ಆತನ ಮಾರ್ಗದಲ್ಲಿ ನಡೆಯುವಂಥದ್ದು. ದೇವರ ಸಾನ್ನಿಧಾನದಲ್ಲಿ ಎದ್ದು ನಿಂತ್ಕೊಳ್ಳೋಣ, ಪ್ರಾರ್ಥನೆ ಮಾಡೋಣ, ನಮ್ಮನ್ನು ಒಪ್ಪಿಸ್ಕೊಡೋಣ. ದೇವರೇ, ನಿಮ್ಮ ಮಾರ್ಗದಲ್ಲಿ ನಡೆಯೋದಕ್ಕೆ ನಮಗೆ ಕೃಪೆಯನ್ನು ಅನುಗ್ರಹ ಮಾಡಿರಿ ಸ್ವಾಮಿ. ನಿಮ್ಮ ಮಾರ್ಗದಲ್ಲಿ ನಡೆಯುವವರಾಗಿ ನಮ್ಮನ್ನು ಬದಲಾವಣೆ ಮಾಡಿರಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, 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 ಹಲ್ಲೆಲೂಯಾ. ಓ, ನಿಮ್ಮ ನಾಮಕ್ಕೆ ಮಹಿಮೆ